ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದು ಹೈಲೈಟ್ಸ್ ನೋಡಿ ಗೊತ್ತಾಗಿರ್ಬೋದು. ಇದು ಒಂದು ನನ್ನ ಮನೆಯ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಯಾವ ರೀತಿ ನಮ್ಮ ಮನೆಯನ್ನು ಕ್ಲೀನ್ ಮಾಡ್ಕೊತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದ್ರಿಂದ ಮನೆಯೂ ಕೂಡ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹಾಗೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ನೇರಳೆ ಹಣ್ಣು ಮತ್ತು ಈ ಥರ ಹಸಿ ಕಡಲೆಕಾಯಿನ ತೊಗೊಂಡು ಬಂದ್ವಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಹೊಟ್ಟೆ ಹಶ್ವಾಗಿರುತ್ತೆ. ಆ ಟೈಮಲ್ಲಿ ಬೇಕ್ರಿ ತಿಂಡಿಗಳು ಮತ್ತು ಹೊರಗಡೆ ಪ್ಯಾಕಲ್ಲಿ ಸಿಗೋವಂಥ ತಿಂಡಿಗಳನ್ನ ಕೊಡೋದಕ್ಕಿಂತ ಈ ಥರ ನ್ಯಾಚುರಲ್ ಆಗಿರೋವಂಥ ತಿಂಡಿಗಳನ್ನ ಕೊಟ್ಟರೆ ತುಂಬಾ ಒಳ್ಳೆಯದು. ಆದಷ್ಟು ನಾವು ಈ ಥರದ್ದೇ ಪ್ರಿಫರ್ ಮಾಡ್ತೀವಿ. ಹಾಗಾಗಿ ಇವತ್ತು ಮಕ್ಕಳಿಗೆ ಕಡಲೆಕಾಯಿ ಬೇಯಿಸ್ಕೊಡೋಣ ಅಂದ್ಬಿಟ್ಟು ತಗೊಂಡು ಬಂದ್ವಿ. ಇವತ್ತು ನನ್ನ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗ್ತಿರೋದು ಮಕ್ಕಳ ರೂಮಿಂದ. ತುಂಬಾ ಮೆಸ್ಸಿ ಆಗಿಬಿಟ್ಟಿತ್ತು. ಯಾಕಂದರೆ ಅವರು ಕೂಡ ಸ್ಕೂಲಿಗೆ ಹೋಗೋದು ಬರೋದು ಮತ್ತು ಟ್ಯೂಷನ್ ಅದು ಇದು ಅಂತ ಎಲ್ಲ ತಂದು ಅಲ್ಲೇ ಹಾಕ್ತಾ ಇರ್ತಾರೆ. ಹಾಗೆ ಇದನ್ನ ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳಿರೋ ಮನೆ ಮತ್ತೆ ಗಲೀಜು ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಫಸ್ಟು ನನಗಿವತ್ತು ಮಕ್ಕಳ ರೂಮ್ನ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಹಾಲಲ್ಲಿರೋವಂಥ ಫ್ರಿಡ್ಜ್ನ ರೂಮ್ಗೆ ಶಿಫ್ಟ್ ಮಾಡೋಣ ಅಂತ. ಯಾಕಂದರೆ ಪೂಜೆಗೆ ಹಾಲಲ್ಲಿ ಸ್ವಲ್ಪ ಜಾಗ ಸಾಕಾಗೋದಿಲ್ಲ. ಹಂಗಾಗಿ ಇಲ್ಲಿರೋ ಬೀರುನ ಸ್ವಲ್ಪ ಡೈರೆಕ್ಷನ್ನ ಚೇಂಜ್ ಮಾಡಿದ್ರೆ ಸ್ವಲ್ಪ ಜಾಗ ಸಿಗುತ್ತೆ. ಹಾಗಾಗಿ ಫ್ರಿಡ್ಜ್ನ ಅಲ್ಲಿ ಇಟ್ಬಿಡೋಣ ಸದ್ಯಕ್ಕೆ ಪೂಜೆ ಮುಗಿಯೋವರೆಗೂ ಅಂದ್ಬಿಟ್ಟು ಫಸ್ಟು ಈ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಸಲ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಎಷ್ಟೋ ಐಟಮ್ಗಳನ್ನ ತರಿಸಿ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತೀನಿ, ನೆನಪೇ ಇರಲ್ಲ. ಇವತ್ತು ಕೂಡ ಅದೇ ಥರ ಒಂದಷ್ಟು ಪೇಪರ್ಸ್ ಎಲ್ಲ ಸಿಕ್ತು. ಬಟ್ ಅದನ್ನು ರೀಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮನೆ ಚಿಕ್ಕದಾಗಲಿ ದೊಡ್ಡದಾಗಲಿ ಆದಷ್ಟು ಅದು ಕ್ಲೀನಾಗಿದ್ದರೆ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಹೊರಗಡೆಯಿಂದ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದಾಗ ಮನೆಗೆ ಬಂದ್ವಲ್ಲ ಅನ್ನೋ ಒಂದು ಖುಷಿ ಇರಬೇಕು, ನೆಮ್ಮದಿ ಇರಬೇಕು. ಹಾಗಾಗಿ ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಮೇಲೆ ಸಜ್ಜೆ ಮೇಲಿರೋವಂಥ ಎಷ್ಟೊಂದು ಐಟಮ್ಸ್ಗಳೆಲ್ಲ ಕೆಳಗೆ ತೆಗೆದೆ. ಯಾಕಂದರೆ ನನಗೆ ಯೂಸ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ವ, ಬಟ್ ನನಗೆ ಕೆಲವೊಂದು ಡ್ರೆಸ್ಗಳು ತುಂಬಾ ಮೆಮೊರಿ ಇರೋವಂಥವು, ಅವನ್ನೆಲ್ಲ ಹಾಗೆ ನಾನು ಇಟ್ಟಿದ್ದೀನಿ. ಇದೆಲ್ಲ ತುಂಬ ಹಳೆಯದು, ಸುಮಾರು ಒಂದು 9 ವರ್ಷ ಹಿಂದಿಂದು ಅಂತ ಅನಿಸುತ್ತೆ. ಒಂದೊಂದು ಡ್ರೆಸ್ಗಳಲ್ಲೂ ಒಂದೊಂದು ಮೆಮೊರಿ ಇದೆ. ಹಂಗಾಗಿ ಯಾವುದನ್ನು ಕೂಡ ನಾನು ಈ ಥರದನ್ನೆಲ್ಲ ಕೆಲವೊಂದು ಸ್ಪೆಷಲ್ ಬಟ್ಟೆಗಳನ್ನ ಎತ್ತಿಟ್ಟಿದ್ದೀನಿ. ಫ್ಯೂಚರಲ್ಲಿ ನನ್ನ ಮಗಳಿಗೂ ಕೂಡ ಆಗುತ್ತೆ, ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನನಗದು ಬೇಕು ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಏನೋ ಒಂಥರ ಫೀಲಿಂಗ್ ಅದು. ಈ ಒಂದು ಡ್ರೆಸ್ಸು ನನಗೆ ನಮ್ಮಮ್ಮ ನನ್ನ ಮಗಳ ಬಾಣಂತನ ಟೈಮಲ್ಲಿ ಅವರೇ ಸೆಲೆಕ್ಟ್ ಮಾಡಿ ತಂದುಕೊಟ್ಟಿದ್ದಂಥ ಒಂದು ಡ್ರೆಸ್ಸು. ಹಾಗೆ ಈ ಡ್ರೆಸ್ಸು ಕೂಡ ಅಷ್ಟೇ, ನಾನು ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ನಮ್ಮಮ್ಮ ಕೊಡಿಸಿದಂಥ ಡ್ರೆಸ್ಸು. ಎಷ್ಟೊಂದು ಇದೇ ಥರ ಏನೋ ಒಂದು ಫೀಲಿಂಗ್ ಅದು. ತುಂಬಾ ಇಷ್ಟಪಟ್ಟು ಕೆಲವೊಂದು ಬಟ್ಟೆಗಳನ್ನ ತೊಗೊಂಡಿರ್ತೀವಿ. ಅದನ್ನು ಯಾರಿಗೋ ಕೊಡಬೇಕಂದ್ರೆ ಕೆಲವೊಂದು ಸಲ ಇಷ್ಟ ಆಗಲ್ಲ. ಹಂಗಾಗಿ ಎಷ್ಟೊಂದು ಬಟ್ಟೆಗಳು ಈ ಥರ ಇಟ್ಟಿದ್ದೀನಿ. ಹಾಗೆ ನನ್ನ ಬಟ್ಟೆಗಳ ಜೊತೆ ನನ್ನ ಮಕ್ಕಳು ಬಟ್ಟೆನೂ ಕೂಡ ಇದೆ. ಈಗ ನೋಡ್ತಿದ್ದೀರಲ್ಲ, ಇದು ಬಂದು ನನ್ನ ಮಗಳ ಒಂದು ಶರ್ಟು. ಎಷ್ಟು ಕ್ಯೂಟಾಗಿ ಕಾಣಿಸೋಳು ಅಂದರೆ ನನ್ನ ಮಗಳು ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಟಿದ್ದಾಳಪ್ಪ ಅಂತ ನನಗೆ ಅನಿಸುತ್ತೆ ಇವಾಗ. ಎಷ್ಟೋ ಬಟ್ಟೆಗಳು ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಗೊಂಡಿದ್ದೀನಿ ನನ್ನ ಮಕ್ಕಳಿಗೆ. ಇದು ನನ್ನ ಮಗಂದು ಒಂಥರ ಡಾಂಗ್ರಿ ಥರ ಬಂದಿತ್ತು. ಎಷ್ಟು ಚೆನ್ನಾಗಿ ಕಾಣಿಸೋದು ಅಂದರೆ ಇವೆಲ್ಲ ಇಟ್ಟಾಗ ಚಿಕ್ಕ ಮಕ್ಕಳಿಗೆ. ಇದೆಲ್ಲ ನನ್ನ ಮಗ ಒಂದು 6 ಮಂತ್ಸ್ ಆ ಏಜಲ್ಲಿದ್ದಾಗ ತಗೊಂಡಂಥ ಬಟ್ಟೆಗಳು. ಯಾರಿಗೂ ಕೊಟ್ಟಿಲ್ಲ, ಎಷ್ಟೊಂದೆಲ್ಲ ಕೊಟ್ಟಿದ್ದೀನಿ. ಬಟ್ ಕೆಲವೊಂದು ಇರಲಿ ಒಂದು ಮೆಮೊರಿಗೆ, ಅವ್ರು ದೊಡ್ಡವರಾದ್ಮೇಲೆ ಕೂಡ ತೋರಿಸ್ಬೋದಲ್ಲ ನಿಮ್ಮ ಬಟ್ಟೆಗಳಿದು ಈ ಥರ ಅಂದ್ಬಿಟ್ಟು ಇಟ್ಟಿದ್ದೀನಿ. ನೋಡಿ, ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನ್ನ ಮಗ ಈ ಒಂದು ಡ್ರೆಸ್ಸಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸೋನು. ಒಂದು 3 ಮಂತ್ಸ್ ಇದ್ದಾಗ ತಗೊಂಡಂಥ ಡ್ರೆಸ್ಗಳು ಇವೆಲ್ಲ. ಇರಲಿ ಮೆಮೊರಿಗೆ ಅಂತ ಇಟ್ಟಿದ್ದೀನಿ. ಇವತ್ತು ಕ್ಲೀನ್ ಮಾಡಬೇಕಾದ್ರೆ ಆ ಬ್ಯಾಗ್ ಸ್ವಲ್ಪ ಧೂಳಾಗಿತ್ತು, ನಾನು ಈ ಬಟ್ಟೆಗಳನ್ನ ಇಟ್ಟಿದ್ದು. ಅದನ್ನು ಕ್ಲೀನ್ ಮಾಡೋಣ ಅಂತ ತೆಗೆದಾಗ ಆವಾಗಿಂದು ಮೆಮೊರಿ ಎಲ್ಲ ಮತ್ತೆ ನನಗೆ ರೀಕಾಲ್ ಮಾಡ್ಕೊಂಡಂಗೆ ಆಯಿತು. ಹಾಗೆ ಮಕ್ಳಿಗೂ ಕೂಡ ತೋರಿಸ್ತಿದ್ದೆ, ನಿನಗೆ ಈ ಬಟ್ಟೆನ ಆವಾಗ ತಂದಿದ್ದು ಈಗ ತಂದಿದ್ದು ಅಂತ. ಅವರು ಕೂಡ ತುಂಬಾ ಖುಷಿ ಪಡ್ತಿದ್ರು ನೋಡೋಕ್ಕೆ. ನಿಜವಾಗ್ಲೂ ಇಷ್ಟು ಚಿಕ್ಕ ಬಟ್ಟೆಗಳು, ಅಷ್ಟು ಚಿಕ್ಕ ಮಕ್ಕಳು ಆ ಏಜು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ. ಇದೆಲ್ಲ ನೋಡಿ ನನ್ನ ಮಗನಿಗೆ ಯೂಸ್ ಮಾಡಿರೋವಂಥ ಸಾಕ್ಸು ಮತ್ತು ಟೋಪಿ ಮತ್ತು ಹ್ಯಾಂಡ್ ಗ್ಲೌಸ್ಗಳು, ಅದನ್ನು ಕೂಡ ಇಟ್ಟಿದ್ದೀನಿ ಒಂದು ಸ್ವಲ್ಪ ಇರಲಿ ಮೆಮೊರಿಗೆ ಅಂದ್ಬಿಟ್ಟು. ಹಾಗೆ ಈ ಒಂದು ಟೋಪಿನೂ ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಗೊತ್ತಾ ನನ್ನ ಮಗ ಆವಾಗ. ಹಾಗಾಗಿ ಕೆಲವೊಂದಷ್ಟು ಇದು ನನ್ನ ಮಗನಿಗೆ ನಾನು ಯೂಸ್ ಮಾಡಿರೋ ಅಂಥ
ಕ್ಲಾತ್ ಡೈಪರು ಅದನ್ನು ಕೂಡ ಇಟ್ಟಿದ್ದೀನಿ. ಮತ್ತು ನನ್ನ ಮಗಳದು ಅಷ್ಟೇ ತುಂಬಾ ಬಟ್ಟೆಗಳಿತ್ತು. ಅವಳಿಗೆ ನಾಮಕರಣ ಟೈಮಲ್ಲಿ ತಂದಿದ್ದು, ಮತ್ತು ಫಸ್ಟ್ ಬರ್ತ್ಡೇಗೆ ತಂದಿದ್ದು, ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಕೊಟ್ಟಿದ್ದು, ಕೆಲವೊಂದರಲ್ಲಿ ತುಂಬ ಚೆನ್ನಾಗಿ ಕಾಣಿಸೋಳು ನನ್ನ ಮಗಳು. ಅದನ್ನು ಕೂಡ ಎಲ್ಲ ಹಾಗೆ ಎತ್ತಿಟ್ಟಿದೆ ನೋಡಿ. ಈ ಒಂದು ಡ್ರೆಸ್ಸು ಕೂಡ ಅಷ್ಟೇ ನನ್ನ ಮಗಳಿಗೆ ಅವಳೊಂದು 2 ಇಯರ್ಸ್ ಇದ್ದಾಗ ನಾನು ತಗೊಂಡಿದ್ದಂಥದ್ದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದಕ್ಕೆ ಅದನ್ನು ಕೂಡ ಹಾಗೆ ಇಟ್ಟಿದ್ದೀನಿ. ಜೀನ್ಸ್ ಶಾರ್ಟ್ಸ್ ಜೊತೆ ಒಂದು ಟಿ ಶರ್ಟು, ಎಲ್ಲ ಥರ ಬಟ್ಟೆಗಳನ್ನೂ ನನ್ನ ಮಗಳಿಗೆ ನಾನು ಹಾಕಿದ್ದೀನಿ ಚಿಕ್ಕ ಮಗು ಇದ್ದಾಗ. ನನಗಂತೂ ಹೆಣ್ಮಕ್ಳಂದರೆ ತುಂಬಾ ಇಷ್ಟ ಇತ್ತು. ಮೊದಲನೇ ಮಗು ನನಗೆ ಹೆಣ್ಮಗುನೇ ಬೇಕು ಅಂತ ದೇವರಿಗೆ ಹರಕೆ ಕೂಡ ಕಟ್ಟಿದ್ದೆ. ಆ ಥರ ಹುಟ್ಟಿರೋವಂಥ ಮಗು ನನ್ನ ಮಗಳು. ಒಂದು ಶರ್ಟ್ ನೋಡಿ, ನನ್ನ ಮಗಳು ಫಸ್ಟು ಹುಟ್ಟಿದಾಗ ಇಟ್ಟಂಥ ಮೊದಲನೇ ಬಟ್ಟೆ ಇದು. ಹಾಗೆ ನನ್ನ ಮಗನಿಗೂ ಕೂಡ ಅದೇ ಬಟ್ಟೆನೇ ಇಟ್ಟಿದ್ದೆ, ಇರಲಿ ಮೆಮೊರಿಗೆ ಅಂದ್ಬಿಟ್ಟು. ಅವನಿಗೂ ಕೂಡ ಮೊದಲನೇ ಸಲ ಅವನು ಹುಟ್ಟಿದಾಗ ಅದೇ ಬಟ್ಟೆನೇ ಇಟ್ಟಿದ್ದೆ. ಹಾಗಾಗಿ ಅವರ ಮೊದಲನೇ ಡ್ರೆಸ್ ಅಂತ ಅದನ್ನು ಹಾಗೆ ಇಟ್ಟಿದ್ದೀನಿ. ಹಾಗೆ ಇನ್ನು ನೋಡ್ತಿರ್ಬೋದು, ಇದೆಲ್ಲವೂ ಕೂಡ ಅಷ್ಟೇ. ಇದೆಲ್ಲ ನನ್ನ ಒಂದು ಮೆಮೊರಿ ಅಂತಲೇ ಹೇಳ್ಬೋದು. ಬಟ್ ಎಲ್ಲದನ್ನು ತೋರಿಸ್ಬೇಕಂದ್ರೆ ವಿಡಿಯೋ ನಿಜ ತುಂಬಾ ಲೆಂತಿ ಆಗುತ್ತೆ. ಹಾಗಾಗಿ ಕೆಲವೊಂದು ಸ್ಪೆಷಲ್ ಒಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ನನ್ನ ಮಗಳ ನಾಮಕರಣದ ಡ್ರೆಸ್ಸು. 9 ತಿಂಗಳು ಇದ್ದಾಗ, 11 ತಿಂಗಳಿದ್ದಾಗ ನಾಮಕರಣ ಮಾಡಿದ್ವಿ. ಆವಾಗ ತಂದಂಥ ಡ್ರೆಸ್ ಇದು. ನಮ್ಮ ಮನೆಯವರ ಚಿಕ್ಕಪ್ಪ ತಂದಿದ್ರು ಈ ಒಂದು ಡ್ರೆಸ್ನ. ತುಂಬಾ ಚೆನ್ನಾಗಿ ಕಾಣಿಸೋದು ಅದು, ಹಂಗಾಗಿ ಅದನ್ನು ಕೂಡ ಒಂದು ಇಟ್ಟಿದ್ದೀನಿ. ಇದು ನಮ್ಮ ಮನೆಯವರು ನನಗೆ ಅಂತ ಫಸ್ಟ್ ಟೈಮು ಸೆಲೆಕ್ಟ್ ಮಾಡಿ ಅವರೇ ತಂದಂಥ ಒಂದು ಸ್ವೆಟರು ಟ್ರಿಪ್ ಹೋದಾಗ ತಂದಿದ್ರು. ಅದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಕೆಲವೊಂದು ಡ್ರೆಸ್ಗಳು ಇನ್ನೂ ಇತ್ತು, ಅದು ಯಾರಿಗೋ ಕೊಟ್ಟು ಕಳ್ಕೊಂಡೆ ನಾನು. ನಿಜವಾಗ್ಲೂ ಅವಾಗ ಅನ್ನಿಸ್ತು ಯಾರಿಗೂ ಯಾವ ಥರನೂ ಈ ಥರ ಎಲ್ಲ ಹೆಲ್ಪ್ ಎಲ್ಲ ಮಾಡಬಾರ್ದಂತ. ನಿಜ ನಾನು 2 ದಿನ ಹತ್ತಿದ್ದೀನಿ. ಅವಾಗ ನನ್ನ ಮಕ್ಕಳು ಬಟ್ಟೆನ ಫೋಟೋಶೂಟ್ ಮಾಡಬೇಕಂತ ತಗೊಂಡೋದ್ರು. ವಾಪಸ್ ಕೊಡಬೇಕಾದ್ರೆ ಕೇರ್ಲೆಸ್ ಆಗಿ ಕೊಟ್ಟರು. ಅದು ತಗೊಂಡೋಗ್ಬೇಕಾದ್ರೆ ಅವರು ಇದ್ದಂಥ ಇಂಟ್ರೆಸ್ಟು ವಾಪಸ್ ಕೊಡಬೇಕಾದ್ರೆ ಇರಲಿಲ್ಲ. ನಿಜ ತುಂಬಾ ಬೇಜಾರಾಗಿತ್ತು ನನಗೆ. ಅವಾಗ ಮಿಸ್ ಆಗೋಯ್ತು, ಒಂದು 2-3 ಫ್ರಾಕ್ಗಳು ಮಿಸ್ ಆಗೋಯ್ತು. ನನ್ನ ಮಗಳು ಸೂತ್ಕ ಕಳಿಯುವಾಗ ಇಟ್ಟಿದ್ದಂಥ ಒಂದು ಫ್ರಾಕ್ ಅದನ್ನು ಇಟ್ಟಿದ್ದೆ. ಹಾಗೆ ಮತ್ತು ನನ್ನ ಮಗಳ ಮೊದಲನೇ ಬರ್ತ್ಡೇಯಲ್ಲಿ ತಂದಂಥ ಒಂದು ಫ್ರಾಕು ನಮ್ಮ ಅಜ್ಜಿ ಕೊಡಿಸಿದ್ರು ತುಂಬಾ ಇಷ್ಟಪಟ್ಟು. ಅದನ್ನು ಕೂಡ ಫೋಟೋಶೂಟ್ ಮಾಡೋಕ್ಕೆ ಅಂತ ಇಸ್ಕೊಂಡೋಗಿ ಹಾಳು ಮಾಡಿದ್ರು. ಅಂದರೆ ವಾಪಸ್ ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಡಲಿಲ್ಲ. ಅದು ನನ್ನ ಕೈಗೆ ಸಿಗ್ದಲೇ ಮಿಸ್ ಆಗೋಯ್ತು. ತುಂಬಾ ಬೇಜಾರಾಗಿತ್ತು ನನಗೆ. ನಿಜವಾಗ್ಲೂ ಹತ್ತಿದ್ದೀನಿ, 2 ದಿನ ಹತ್ತಿದ್ದೀನಿ ನಾನು, ಈ ಥರ ಆಗೋಯ್ತಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವತ್ತಿಂದ ಅಂದ್ಕೊಂಡೆ ಯಾರಿಗೂ ಈ ಥರದ್ದೆಲ್ಲ ಕೊಡೋಕ್ಕೆ ಹೋಗಬಾರ್ದು. ನಮ್ಮ ಒಂದು ಮೆಮೊರಿ, ನಮ್ಮ ಒಂದು ಫೀಲಿಂಗ್ಸ್ ಎಲ್ಲರಿಗೂ ಅರ್ಥ ಆಗಲ್ಲ. ಹಂಗಾಗಿ ಆವತ್ತಿಂದ ಮತ್ತೆ ನಾನು ಡಿಸೈಡ್ ಮಾಡಿಕೊಂಡೆ ಹೇಗಿರಬೇಕು ಎಲ್ಲರ ಹತ್ರ ಅಂತ. ಅದಾದಮೇಲೆ ನೆಕ್ಸ್ಟು ಸೀರೆಗಳೆಲ್ಲ ಡೈಲಿ ಯೂಸ್ಗೆ ಅಂತ ನಾನು ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಡೈಲಿ ಯೂಸ್ಗೆ ಅಂತ ಕೆಲವೊಂದಷ್ಟು ಸೀರೆಗಳನ್ನೆಲ್ಲ ತುಂಬಾ ತೊಗೊಂಬಿಟ್ಟಿದ್ದೀನಿ. ಅಂದರೆ ಪ್ರತಿದಿನ ಬೇಕಿತ್ತಲ್ಲ, ದಿನ ಯೂನಿಫಾರ್ಮ್ ಇರಲಿಲ್ಲ. ಫಸ್ಟು ವರ್ಷ ನಾನು ಕೆಲಸ ಮಾಡಬೇಕಾದ್ರೆ ಯೂನಿಫಾರ್ಮ್ ಇರಲಿಲ್ಲ. 2ನೇ ವರ್ಷಕ್ಕೆ ಯೂನಿಫಾರ್ಮ್ ಮಾಡಿದ್ರು. ಆವಾಗ ಪ್ರತಿದಿನ ಸೀರೆಗಳನ್ನ ಉಡೋದಕ್ಕೆ ಬೇಕಿತ್ತು. ಹಂಗಾಗಿ ಒಂದಷ್ಟು ಸೀರೆ ಕಲೆಕ್ಷನ್ಸ್ನ ಆವಾಗ ತೊಗೊಂಬಿಟ್ಟಿದ್ದೆ. ಹಾಗೆ ಅದಕ್ಕೆ ಬ್ಲೌಸ್ಗಳನ್ನೂ ಕೂಡ ಎಲ್ಲ ಸ್ಟಿಚ್ ಮಾಡಿಸ್ಬಿಟ್ಟಿದ್ದೆ. ಬಟ್ ಈಗ ನನಗೆ ಅದೆಲ್ಲ ಆಗಲ್ಲ. ಆಲ್ಮೋಸ್ಟ್ ನಾನು 7 ಇಯರ್ಸ್ ಆಗೋಯ್ತು ಸ್ಕೂಲ್ ಬಿಟ್ಟು. ಹಂಗಾಗಿ ಈಗೆಲ್ಲ ಸ್ವಲ್ಪ ಅದೆಲ್ಲ ಫಿಟ್ಟಿಂಗ್ ಕೂಡ ಇಲ್ಲ ಸರಿಯಾಗಿ, ಮತ್ತು ಸ್ಲೀವ್ ಎಲ್ಲ ತುಂಬ ತುಂಡ ಇದೆ. ಆ ಥರದ್ದೆಲ್ಲ ಅನ್ಕಂಫರ್ಟಬಲ್ ನನಗೆ ಹಾಕೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಒಂದಷ್ಟು ಸೀರೆಗಳನ್ನೆಲ್ಲ ನಮ್ಮಮ್ಮ ಅಜ್ಜಿಗೆಲ್ಲ ಕೊಟ್ಬಿಟ್ಟಿದ್ದೀನಿ ಮನೆ ಹತ್ರ ಯೂಸ್ ಮಾಡ್ಕೊಳ್ಳಿ ಅಂತ. ಹಾಗೆ ಕೆಲವೊಂದಷ್ಟು ಸೀರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದು ಕವರ್ ತರಿಸಿ ಅದಕ್ಕೆ ಹಾಕಿ ಎತ್ತಿಟ್ಬಿಡೋಣ ಮೇಲೆ. ಮಕ್ಕಳು ಬಟ್ಟೆನ ಮಾತ್ರ ಇಡೋಣ ಈ ಬೀರುನಲ್ಲಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಕೂಡ ಎಲ್ಲ ಅರೇಂಜ್ ಮಾಡಿಕೊಂಡೆ. ಫೈನಲಾಗಿ ವಿಡಿಯೋ ತೆಗಿಯೋಷ್ಟು ಪೇಷನ್ಸ್ ಇರಲೇ ಇಲ್ಲ. ಅವತ್ತು ಫುಲ್ ಸುಸ್ತಾಗೋಯ್ತು. ಆ ಬಟ್ಟೆಗಳ ರಾಶಿ ನೋಡಿ ನನಗೆ ಯಾವಾಗಪ್ಪ ಇದನ್ನು ಮುಗಿಸ್ತೀನಿ ಅನ್ನೋ ಥರ ಆಗೋಗಿತ್ತು. ಹಂಗಾಗಿ ಮತ್ತೆ ನಾನು ಫೈನಲಾಗಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸಾಕಾಗೋಗಿತ್ತು ಅವತ್ತು. ಇದು ಬಂದು ನೆಕ್ಸ್ಟ್ ಡೇ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿದಾದ್ಮೇಲೆ ಇವಾಗ ನಾನು ಕಿಚನ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮಕ್ಕಳು ರೂಮ್ ಕಂಪ್ಲೀಟಾಗಿ ಕ್ಲೀನಾಗಿತ್ತು. ಫೈನಲ್ಲಾಗಿ ಹೇಗಾಯ್ತಂತ ತೋರಿಸ್ತೀನಿ ನಾನು ವಿಡಿಯೋ ಲಾಸ್ಟಲ್ಲಿ. ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಆದಷ್ಟು ಈ ಥರ ನಾನು ಪ್ಲಾಸ್ಟಿಕ್ ಕವರ್ಗಳಿಗೆ ಇರೋವಂಥ ಐಟಮ್ನೆಲ್ಲ ಹಾಕಿ ಕಟ್ಟಿ ಇಟ್ಕೊತೀನಿ. ಕೆಲವರೆಲ್ಲ ಬಟ್ಲುಗಳಿಗೆ ಹಾಕಿ ಮತ್ತು ಬೌಲ್ಗಳಿಗೆ ಹಾಕಿ ಎಲ್ಲ ಇಡ್ತಾರೆ. ಮತ್ತು ಅವೆಲ್ಲ ಮಿಕ್ಸ್ ಆದರೆ ಮತ್ತೆ ನಮಗೆ ಡಬಲ್ ಕೆಲಸ ಆಗೋಗುತ್ತೆ. ಹಂಗಾಗಿ ಕವರಲ್ಲಿ ಹಾಕಿ ನಾನು
ಒಂದು ಸಪ್ರೇಟ್ ಮಾಡಿ ಇಟ್ಕೊಂಡು ಆಮೇಲೆ ಬಾಕ್ಸ್ಗಳನ್ನ ವಾಶ್ಗೆ ಹಾಕ್ಕೊಂಡೆ. ಅದೇ ಟೈಮಲ್ಲಿ ಒಂದು ಸ್ವಲ್ಪ ಬಟ್ಟೆಗಳು ಕೂಡ ಇತ್ತು. ಕ್ಲೀನ್ ಅಂತ ಅಂದಮೇಲೆ ಎಲ್ಲದೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಗಬೇಕು. ಯಾವುದೋ ಒಂದು ಮಾಡಿ ಮತ್ತೊಂದು ಯಾವುದೋ ಬಿಡಬೇಕು ಅಂದರೆ ನಿಜವಾಗ್ಲೂ ಅದು ಮನಸ್ಸಿಗೆ ಸಮಾಧಾನ ಅಂತ ಅನಿಸಲ್ಲ. ಮನೆ ಎಷ್ಟೇ ಚಿಕ್ಕದೇ ಇರ್ಬೋದು, ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಅಡುಗೆ ಮನೆ ಅನ್ನೋದು ನಿಜವಾಗ್ಲೂ ತುಂಬಾ ಇಷ್ಟ. ಎಲ್ಲ ಹೆಣ್ಮಕ್ಳು ತುಂಬಾ ಇಷ್ಟಪಟ್ಟು ಕೆಲಸ ಮಾಡೋವಂಥ ಜಾಗ ಅಡುಗೆ ಮನೆ ನನಗೆ ಅನಿಸಿರೋ ಪ್ರಕಾರ. ನನಗೂ ಕೂಡ ಅಷ್ಟೇ ತುಂಬಾ ಇಷ್ಟ. ನಮ್ಮ ಮನೆಯವ್ರು ಅವಾಗವಾಗ ಹೇಳ್ತಿರ್ತಾರೆ, ಯಾವುದು ಹೆಂಗಿದೆಯೋ ಗೊತ್ತಿಲ್ಲ, ಅಡುಗೆ ಮನೆ ಮಾತ್ರ ನೀಟಾಗಿ ಇಟ್ಕೊಂಡಿದ್ಯಾ ಅಂತ. ಎಲ್ಲದೂ ಕೂಡ ನೀಟಾಗೇ ಇದೆ, ಬಟ್ ಇಲ್ಲಿ ಲೈಟಿಂಗ್ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ, ಹಂಗಾಗಿ ಹೇಳ್ತಿರ್ತಾರೆ ಅವಾಗವಾಗ. ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸಲ ಎಲ್ಲ ಫುಲ್ಲು ಆಗೋದೇ ಇಲ್ಲ ಅಂದಾಗ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಮಡ್ಚೋದು ಆ ಥರದ್ದೆಲ್ಲ ಹಾಲಲ್ಲಿ 2-3 ಸಲದ್ದೆಲ್ಲ ನಾನು ಸ್ಟಾಕ್ ಮಾಡ್ಕೊಂಬಿಟ್ಟಾಗ ಸ್ವಲ್ಪ ಆ ಥರ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಇವಾಗ ಇರೋವಂಥ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ನಾನು ಟೈಮ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟೊಂದು ಜನ ಕೇಳ್ತಾರೆ, ಮನೆ ಕೆಲಸಕ್ಕೆ ಯಾರನ್ನಾದರೂ ಕೆಲಸದವ್ರನ್ನ ಇಟ್ಕೊಂಡಿದ್ದೀರಾ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ನಾವಿರೋದೇ 4 ಜನ. ಅಷ್ಟಕ್ಕೆ ನಾವು ಮನೆಯೂ ಕೂಡ ತುಂಬ ದೊಡ್ಡದೇನಲ್ಲ, ಚಿಕ್ಕ ಮನೆಗೆ ನಮಗೆ ಕೆಲಸದವ್ರೇನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಆದಷ್ಟು ನಾವೇ ಮಾಡ್ಕೊತೀವಿ. ಬಟ್ ಇವತ್ತು ನನಗೆ ಈ ಬಾಕ್ಸ್ಗಳನ್ನೆಲ್ಲ ತೊಳ್ಕೊಡೋದಕ್ಕೆ ಅಂತ ಒಬ್ಬರು ಬಂದಿದ್ದಾರೆ. ಯಾಕಂದರೆ ಕಂಪ್ಲೀಟಾಗಿ ಎಲ್ಲದನ್ನು ನಾನು ಒಬ್ಬಳೇ ಮಾಡಬೇಕಂದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಬಾಕ್ಸ್ಗಳನ್ನ ಮಾತ್ರ ತೊಳ್ಕೊಡೋದಕ್ಕೆ ಒಬ್ರಿಗೆ ಹೇಳಿದ್ದೆ. ಅಜ್ಜಿ ಬರ್ತಿರ್ತಾರೆ, ಅವರು ನಮ್ಮ ಮನೆಯಲ್ಲಿ ಅಕ್ಕಿ ಮಾಡಿಕೊಡೋದು, ನಮ್ಮ ಅತ್ತೆ ಮನೆಗೆಲ್ಲ ಬರ್ತಿರ್ತಾರೆ. ಹಂಗಾಗಿ ಆ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಡ್ತಾರೆ, ಸೊಪ್ಪೆಲ್ಲ ಬಿಡಿಸ್ಕೊಡೋದು. ಹಂಗಾಗಿ ಇವತ್ತು ಅವ್ರಿಗೆ ಹೇಳಿದ್ದೆ ಅಷ್ಟೇ. ಅವ್ರಿಗೆ ಬಾಕ್ಸ್ಗಳನ್ನೆಲ್ಲ ತೊಗೊಂಡೋಗಿ ಕೊಟ್ಟೆ. ಅವರು ಮೇಲ್ಗಡೆ ವಾಶ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಸ್ಕ್ರೀನ್ಗಳನ್ನ ಕೂಡ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೊಂಬಿಡೋಣ ಅಂತ ಎಲ್ಲ ತೆಗಿತಾ ಇದ್ದೆ. ತುಂಬ ಜಾಸ್ತಿ ಗಲೀಜೇನು ಆಗೋವರೆಗೂ ನಾನು ಬಿಡೋದಿಲ್ಲ. ಯಾಕಂದರೆ ರೋಡ್ ಸೈಡ್ ಮನೆ ಇರೋದ್ರಿಂದ ಧೂಳು ಆಗ್ತಾನೆ ಇರುತ್ತೆ. ಹಂಗಾಗಿ ಅವಾಗವಾಗ ಅಂದರೆ ವಾರಕ್ಕೆ ಒಂದು ಸಲನಾದರೂ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ, ಡಸ್ಟ್ ಎಲ್ಲ ತೆಗಿತಾ ಇರ್ತೀನಿ. ಹಂಗಾಗಿ ಫುಲ್ಲು ಜಾಸ್ತಿ ಗಲೀಜು ಆ ಥರ ಎಲ್ಲ ಏನೂ ಆಗಿರಲಿಲ್ಲ. ಹಾಗೆ ಅಡುಗೆ ಮನೆಯಲ್ಲೂ ಕೂಡ ಕಬೋರ್ಡ್ ಇರೋದ್ರಿಂದ ಜಾಸ್ತಿ ಏನೂ ಪಾತ್ರೆಗಳು ಕೂಡ ಗಲೀಜೆಲ್ಲ ಆಗಿರಲಿಲ್ಲ. ಹಾಗೆ ತೋರಣನೂ ಕೂಡ ಎಲ್ಲ ಚೇಂಜ್ ಮಾಡೋಣ ಅಂದ್ಕೊಂಡು ಅದನ್ನು ಕೂಡ ಎಲ್ಲ ವಾಶ್ ಮಾಡೋಣ ಅಂತ ಎಲ್ಲ ತೆಗೆದು ಇಟ್ಕೊಂಡೆ. ಅಜ್ಜಿ ಪಾತ್ರೆಗಳನ್ನ ಕೂಡ ಅಷ್ಟರಲ್ಲೆಲ್ಲ ತೊಳೆದಿಟ್ಟಿದ್ರು. ಮತ್ತು ಅದನ್ನೆಲ್ಲ ಹಾಗೆ ಬಿಸಿಲಿಗೆ ಇಡೋಣ, ಒಂದು ಸಲ ಒಣಗಿಸ್ಕೊಂಡು ಆಮೇಲೆ ಒಟ್ಟಿಗೆ ಕೆಳಗಡೆ ತೊಗೊಂಡೋಗೋಣ ಅಂದ್ಬಿಟ್ಟು ನಾನಿವಾಗ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಫೈನಲಾಗಿ ನಮ್ಮ ಮನೆ ಕ್ಲೀನ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ಈ ಕ್ಲೀನಿಂಗ್ ಕೆಲಸ ಅಷ್ಟೇನು ಕಷ್ಟ ಅಂತ ಅನಿಸಲ್ಲ. ಬಟ್ ಕೈ ಇಟ್ಟಾಗಂತೂ ಒಂಥರ ಬೇಜಾರಾಗ್ತಿರುತ್ತೆ, ಯಾವಾಗಪ್ಪ ಮುಗಿಯುತ್ತೆ ಇದು ಅಂತ ಅನಿಸುತ್ತೆ ಅಲ್ವಾ? ಯಾರಿಗಾದರೂ ನಿಮಗೂ ಅದೇ ಥರ ಫೀಲ್ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಶುರು ಮಾಡಬೇಕಾದ್ರೆ ಎಲ್ಲಿಂದ ಶುರು ಮಾಡೋದಪ್ಪ, ಎಲ್ಲಿಗೆ ಎಂಡ್ ಮಾಡೋದು, ಯಾವಾಗ ಮುಗಿಯುತ್ತೋ ಇದು, ನಾವು ಎಲ್ಲ ಮುಗಿಸಿ ನೆಮ್ಮದಿಯಾಗಿ ಯಾವಾಗಪ್ಪ ಕುತ್ಕೊಳ್ಳೋದು ಅಂತ ಅನಿಸುತ್ತೆ. ಬಟ್ ನಾನು ಆ ಥರ ಅಂದ್ಕೊತೀನಿ. ಫೈನಲಾಗಿ ಎಲ್ಲ ರೆಡಿ ಆದಮೇಲೆ ಹೇಗೆ ಕಾಣಿಸುತ್ತೆ ನಮ್ಮ ಮನೆ, ಒಂದು ಡಿಫ್ರೆಂಟಾಗಿ ಲುಕ್ಕೇ ಚೇಂಜ್ ಆಗಿರುತ್ತಲ್ಲ, ಅದನ್ನು ನಾನು ಇಮ್ಯಾಜಿನ್ ಮಾಡ್ಕೊಂಡಾಗ ನನಗೊಂಥರ ಎನರ್ಜಿ ಬಂದ್ಬಿಡುತ್ತೆ. ಆವಾಗ ನಾನು ಏನೇ ಸುಸ್ತಾದರೂ ಏನೇ ನನ್ನ ಕೈಲಿ ಆಗ್ತಿಲ್ಲ ಅಂದರೂ ಕೂಡ ನಾನು ಎದ್ದು ಮತ್ತೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ. ರೂಮಲ್ಲಿ ಕಬೋರ್ಡೆಲ್ಲ ಆ ಥರ ಏನೂ ಇಲ್ಲ. ಮೇಲ್ಗಡೆ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಇರೋವಂಥ ಬೆಡ್ ಸ್ಪ್ರೆಡ್ಗಳು, ರಗ್ಗುಗಳು, ಯಾರಾದರೂ ಬಂದರೆ ಹೋದರೆ ಅಂದ್ಬಿಟ್ಟು ಪಿಲ್ಲೋ ಅದನ್ನೆಲ್ಲ ಮೇಲಿಟ್ಟಿದ್ದೀನಿ. ಮತ್ತು ನನ್ನ ಸ್ಯಾರೀಸ್ಗಳು ಕೂಡ ಎಷ್ಟೊಂದೆಲ್ಲ ಸೂಟ್ ಕೇಸ್ಗೆ ಹಾಕಿ ಪ್ಯಾಕ್ ಮಾಡಿದ್ದೀನಿ. ನೋಡಿ, ಈ ಒಂದು ಪೌಚ್ ಏನಿದೆ ಇದರಲ್ಲಿ ಈಗ ಡೈಲಿ ವೇರ್ ಸ್ಯಾರಿಗಳನ್ನೆಲ್ಲ ಹಾಕಿ ಮೇಲೆ ಎತ್ತಿಟ್ಬಿಟ್ಟೆ. ಯಾಕಂದರೆ ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ಕಮ್ಮಿ ಯೂಸ್ ಮಾಡ್ತೀನಿ. ಹಂಗಾಗಿ ಈ ಥರ ಒಂದು ಸ್ಕ್ರೀನ್ನ ಮಾಡಿಕೊಡಿ ಅಂತ ನಮ್ಮ ಮನೆಯವ್ರಿಗೆ ತುಂಬ ದಿನದಿಂದ ಹೇಳ್ತಿದ್ದೆ. ಫೈನಲಾಗಿ ಇವತ್ತು ಈ ಕೆಲಸ ಕೂಡ ಆಯಿತು. ಒಂದು ಬೆಡ್ಶೀಟ್ ಇತ್ತು, ಅದನ್ನು ಯೂಸ್ ಮಾಡ್ತಿರ್ಲಿಲ್ಲ ನಾವು. ಹಂಗಾಗಿ ಅದನ್ನು ನಾನು 2 ಸೈಡ್ ಕಟ್ ಮಾಡಿ ಸ್ಟಿಚ್ ಮಾಡಿಬಿಟ್ಟು ತಂತಿನ ಹಾಕ್ಬಿಟ್ಟು ಅದಕ್ಕೆ ಸ್ಕ್ರೀನ್ ಥರ ಬಿಡಿಸಿದ್ದೀನಿ. ಪರ್ಪಲ್ ಕಲರ್ ನಮ್ಮ ಫ್ಯಾಮಿಲಿ ಫೇವ್ರೆಟ್ ಕಲರ್ ಆಗಿರೋದ್ರಿಂದ ಅದೇ ಕಲರ್ನ ನಾನು ಯೂಸ್ ಮಾಡ್ಕೊಂಡ್ವಿ. ಫೈನಲ್ ಆದಮೇಲೆ ತುಂಬಾ ನೀಟಾಗಿ ಕಾಣಿಸ್ತಿದೆ. ಅದಾದಮೇಲೆ ಹೇಗೂ ಮನೆಯವ್ರು ಮಳೆ ಹೊಡಿಯೋದಕ್ಕೆ ಮೇಲೆ ಹತ್ತಿದ್ರಲ್ಲ ಅಂದ್ಬಿಟ್ಟು ಫ್ಯಾನ್ ಒಂದು ಕ್ಲೀನ್ ಮಾಡಿಕೊಟ್ಬಿಡಿ ಅಂತ ಅಂದೆ. ಈ ಒಂದು ಕಿಚನ್ ಕ್ಲೀನರ್ನ ನಾನು ಅಮೆಝಾನಲ್ಲಿ ಬುಕ್ ಮಾಡಿ ತರಿಸಿದ್ದೆ. ನಾನು ಒಂದು ಶಾಪಿಂಗ್ ವಿಡಿಯೋ ಹಾಕಿದ್ದೆ, ಅದರಲ್ಲಿ ನೋಡಿರ್ಬೋದು. ಅದು ಕಿಚನಲ್ಲಿ ಮಾತ್ರ ಅಲ್ಲದೆ ಈ ಥರ ಕೂಡ ಯೂಸ್ ಮಾಡ್ಕೊಬೋದು. ಫ್ಯಾನ್ ಅಂತೂ ತುಂಬಾ ನೀಟಾಗಿ ಕ್ಲೀನ್ ಆಯಿತು. ನನಗಂತೂ ಖುಷಿಯಾಗೋಯಿತು. ಯಾಕಂದರೆ ಇಷ್ಟು ನೀಟಾಗಿ ಫ್ಯಾನ್ ಕ್ಲೀನ್ ಆಗ್ತಿರ್ಲಿಲ್ಲ. ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರು ಅಷ್ಟೇ
ಫುಲ್ಲು ಡಸ್ಟೆಲ್ಲ ಹೋಗ್ತಿರ್ಲಿಲ್ಲ. ಹಾಗೆ ವೈಟ್ ಕಲರ್ ಫ್ಯಾನ್ ಇದ್ದರೆ ಅಂತೂ ಇದ್ದಿದ್ದು ಕಷ್ಟ. ಅದು ನೋಡಿ ನೀಟಾಗಿ ಕ್ಲೀನ್ ಆಯಿತು. ಜಸ್ಟ್ ಒಂದು ಸ್ಪ್ರೇ ಮಾಡೋದು ಮತ್ತು ಬಟ್ಟೆಯಲ್ಲಿ ಒರೆಸೋದು ಅಷ್ಟೇ, ಉಜ್ಜೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ನನಗೆ ಅನ್ನಿಸ್ತು. ಯಾರಿಗಾದರೂ ಬೇಕಂದರೆ ನೀವು ಕೂಡ ಪರ್ಚೇಸ್ ಮಾಡಿ, 200 ರುಪೀಸ್ ಅಷ್ಟೇ, ಅದು ಆರಾಮಾಗಿ ತೊಗೋಬೋದು. ಫೈನಲ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಿದೆ. ನನಗೆ ಒಂದೊಂದೇ ನಿನ್ನೆ ಮಕ್ಕಳು ರೂಮ್ ಕ್ಲೀನ್ ಆಗಿತ್ತು, ಇವತ್ತು ನಮ್ಮ ರೂಮು ಮತ್ತು ಕಿಚನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಮಕ್ಕಳು ರೂಮ್ಗೂ ಕೂಡ ಈ ಥರ ಸ್ಕ್ರೀನ್ನ ಮಾಡಿಸ್ದೆ. ಸಜ್ಜೆ ಮೇಲೆಲ್ಲ ಇಲ್ಲಿ ಅಲ್ಲೂ ಕೂಡ ಅಷ್ಟೇ ಎಕ್ಸ್ಟ್ರಾ ಏನಿದೆ ಐಟಮ್ಸ್ಗಳು ತುಂಬ ಕಡಿಮೆ ಯೂಸ್ ಮಾಡೋ ಅಂಥ ಐಟಮ್ಸ್ಗಳನ್ನೆಲ್ಲ ಮೇಲಿಟ್ಟಿದ್ದೀನಿ. ಅದನ್ನು ಈ ಥರ ಕವರ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಲ್ಲಿಗೂ ಕೂಡ ಒಂದು ಮಕ್ಳಿಗೆ ಇಷ್ಟ ಆಗೋ ಅಂಥ ಒಂದು ಬೆಡ್ಶೀಟ್ನ, ಅದು ಸ್ವಲ್ಪ ಸೈಡಲ್ಲೆಲ್ಲ ಹಾಳಾಗಿತ್ತು, ಹಂಗಾಗಿ ಅದನ್ನು ಕಟ್ ಮಾಡಿ ಈ ಥರ ಸ್ಟಿಚ್ ಮಾಡಿ ಹಾಕಿಸ್ದೆ. ಫೈನಲಾಗಿ ಪಾತ್ರೆಗಳು ಕೂಡ ಎಲ್ಲ ಕ್ಲೀನ್ ಆಯಿತು. ನಾನು ಇಷ್ಟು ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ತೊಳೆದಿರೋ ಪಾತ್ರೆಗಳನ್ನೆಲ್ಲ ಎತ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಇವಾಗ ಮತ್ತೆ ಮೋಳ್ ಮೇಲೆ ಬಂದು ಎಲ್ಲ ಅದನ್ನು ಒರೆಸ್ಕೊಂಡು ಒಂದೇ ಸಲ ಇಲ್ಲೇ ಆಮೇಲೆ ಕೆಳಗಡೆ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಮಳೆ ಜೋರಾಗಿ ಸ್ಟಾರ್ಟೇ ಆಗೋಯಿತು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಎತ್ಕೊಂಡು ಹೋಗ್ಬಿಡೋಣ, ಯಾಕಂದರೆ ಅಷ್ಟು ಕಷ್ಟಪಟ್ಟು ತೊಳೆದಿರೋ ಅಂಥದ್ದು ಮತ್ತೆ ಎಲ್ಲ ಒದ್ದೆ ಆದರೆ ಮತ್ತೆ ಅದ್ರ ಮೇಲೆ ಚುಕ್ಕಿಗಳೆಲ್ಲ ಬೀಳುತ್ತೆ ಅಂದ್ಬಿಟ್ಟು ಆದಷ್ಟು ಬೇಗ ಎಲ್ಲದನ್ನು ಎತ್ಕೊಂಡೆ. ಅದಾದಮೇಲೆ ನೆಕ್ಸ್ಟು ಕಿಚನ್ಗೆ ಬಂದೆ. ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಏನಿದೆ ಕೌಂಟರ್ ಟಾಪ್ ಮೇಲೆ ಎಲ್ಲದನ್ನು ಹೊರಗಡೆ ಇಟ್ಟು ನಾನು ಇವಾಗ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಇದು ಕಿಚನ್ ಕ್ಲೀನ್ ಮಾಡೋದಕ್ಕೆ, ಸ್ಟವ್ ಕ್ಲೀನ್ ಮಾಡೋದಕ್ಕೆ ನಾನು ಅದು ತೋರಿಸಿದ್ನಲ್ಲ ನಾನು ಅವತ್ತು, ಹ್ಯಾಪಿ ಪ್ಲಾನೆಟ್ ಅಂದ್ಬಿಟ್ಟು ಸ್ಪ್ರೇ. ಇದನ್ನು ಈಗ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ನೋಡೋಣ ನಾನು ಯೂಸ್ ಮಾಡೋಣ ಅಂತ ಇವತ್ತು ತರಿಸಿದ್ದೆ. ನೋಡಿ ಈ ಥರ ಕಬೋರ್ಡ್ ಮೇಲೆ ಕೂಡ ಎಲ್ಲ ಸ್ಪ್ರೇ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಒರೆಸ್ಕೋಬೇಕು. ಈ ಒಂದು ಏನಿದೆ ಕಬೋರ್ಡೆಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಯಿತು. ಮತ್ತು ಸ್ಟವ್ ಏನು ಅಷ್ಟೊಂದು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ತೋರಿಸ್ತೀನಿ ಏನಾಯಿತು ಅಂತ. ನಾನು ಮೇಲ್ಗಡೆ ಹೋಗಿ ಬಟ್ಟೆ ಎತ್ಕೊಂಡು ಬರೋ ಅಷ್ಟರಲ್ಲಿ ಸಾಂಬಾರನ್ನ ಬಿಸಿ ಇಟ್ಟಿದ್ದೆ, ಅದು ಕೂಡ ಮರ್ತುಬಿಟ್ಟು ನಾನು ಸ್ವಲ್ಪ ಎಲ್ಲ ತಳ ಹಿಡಿದ್ಬಿಟ್ಟಿತ್ತು. ಮತ್ತು ಇವತ್ತು ಸಂಜೆಗೆ ಅಡುಗೆ ಮಾಡಬೇಕಲ್ಲ ಅಂತ ನಂಗೆ ಯೋಚನೆ ಸ್ಟಾರ್ಟ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಈ ಥರ ಕೂಡ ಎಲ್ಲ ಆಗ್ತಾ ಇರುತ್ತೆ ಆವಾಗ ಮನೆ ಅಂದಮೇಲೆ. ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಿದ್ದೀವಿ ಅಂದಾಗ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಇತ್ತು ನನಗೆ, ಹಂಗಾಗಿ ಆ ಥರ ಆಗಿತ್ತು. ನೋಡೋಣ ಇವತ್ತು ಹೇಗೂ ಈ ಒಂದು ಸ್ಪ್ರೇ ಇದೆಯಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಸ್ಪ್ರೇ ಎಲ್ಲ ಹಾಕಿ ಒಂದು ಸ್ವಲ್ಪ ನೆನೆಸಿ ಇಟ್ಟೆ. ನಾನು ಬಿಸಿನೀರು ಹಾಕ್ಬಿಟ್ಟು ನೆನೆಯೋಕ್ಕೆ ಇಟ್ಟಿದ್ದೆ. ಆಮೇಲೆ ಕಿಟಕಿಗಳನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಲೀಫು ಮತ್ತು ಲೈಟೆಲ್ಲ ನಾನು ಫುಲ್ ತೆಗಿಯೋದಕ್ಕೆ ಹೋಗಲಿಲ್ಲ, ಯಾಕಂದರೆ ತೆಗೆದ್ರೆ ಅದನ್ನು ಮತ್ತೆ ಫಿಟ್ ಮಾಡೋಕ್ಕೆ 1 ಅವರ್ ಕೆಲಸ ಹಿಡಿಯುತ್ತೆ. ಹಂಗಾಗಿ ಅದನ್ನು ಹಾಗೆ ಅಲ್ಲೇ ಕ್ಲೀನ್ ಮಾಡಿಕೊಂಡೆ, ಎಲ್ಲದನ್ನೂ ತೆಗಿಯೋಕ್ಕಾಗಲಿಲ್ಲ. ಹಾಗೆ ಫುಲ್ಲು ಮೇಲ್ಗಡೆ ಕಬೋರ್ಡಲ್ಲಿ ಯೂಸ್ ಮಾಡದೇ ಇರೋವಂಥ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ತುಂಬ ಜಾಸ್ತಿನೂ ಕೂಡ ಏನಿಲ್ಲ, ನಮಗೆ ಪ್ರತಿನಿತ್ಯಕ್ಕೆ ಎಷ್ಟು ಪಾತ್ರೆಗಳು ಬೇಕೋ ಅಷ್ಟೇ ಮಾತ್ರನೇ ನಾನು ಇಟ್ಕೊಂಡಿರೋದು. ಅಂದರೆ ಅವಶ್ಯಕತೆಗಿಂತ ಮೀರಿ ಸುಮ್ಮನೆ ನೋಡಿದ್ದೆಲ್ಲ ಇಷ್ಟ ಆಯಿತು ಅಂತ ತೊಗೊಂಬಂದು ರಾಶಿ ಹಾಕ್ಕೊಳ್ಳೋದಕ್ಕಿಂತ ನಮಗೆ ಏನು ಅವಶ್ಯಕತೆ ಇದೆ, ನಮಗೆ ಏನು ಬೇಕು ಪ್ರತಿನಿತ್ಯ ನಾವು ಕೆಲಸಕ್ಕೆ, ನಮ್ಮ ಕೆಲಸ ಈಸಿ ಆಗೋ ಥರ ಅಷ್ಟು ಮಾತ್ರನೇ ನಾನು ಇಟ್ಕೊಂಡಿರೋದು. ಹಂಗಾಗಿ ಯೂಸ್ ಮಾಡದೇ ಇರೋವಂಥ ಪಾತ್ರೆಗಳನ್ನೆಲ್ಲ ನಾನು ಕೆಳಗಡೆ ಇಳಿಸೋಕ್ಕೆ ಹೋಗಲಿಲ್ಲ, ಯಾಕಂದರೆ ನನಗೆ ಟೈಮ್ ಕೂಡ ತುಂಬಾ ಕಡಿಮೆ ಇತ್ತು. ಒಂದೇ ದಿನದಲ್ಲಿ ನನ್ನ ಕ್ಲೀನಿಂಗ್ ಕೆಲಸ ಫುಲ್ ನಾನು ಮುಗಿಸ್ಕೋಬೇಕಿತ್ತು. ಹಂಗಾಗಿ ಹಾಗೆ ಅವತ್ತು LP ಕೂಡ ಬೇರೆ ಯಾರು ಇರಲಿಲ್ಲ. ಅಜ್ಜಿ ಪಾತ್ರೆಗಳನ್ನ ಮಾತ್ರ ತೊಳ್ಕೊಟ್ರು, ಬಾಕ್ಸ್ಗಳನ್ನ ಹೊರಟೋದ್ರು ಅವರು, ಬೇರೆ ಎಲ್ಲೋ ಕೆಲಸ ಇದೆ ಅಂದ್ಬಿಟ್ಟು ಹೊರಟೋದ್ರು. ಹಂಗಾಗಿ ನಾನು ಒಬ್ಬಳೇ ಫುಲ್ ಎಲ್ಲದನ್ನು ಮಾಡ್ಕೋಬೇಕಾಗಿತ್ತು. ಹಂಗಾಗಿ ಮೇಲ್ಗಡೆ ಇರೋದನ್ನೆಲ್ಲ ನಾನೇನು ತೆಗಿಯೋದಕ್ಕೆ ಹೋಗಲೇ ಇಲ್ಲ. ಬೇಡ ಅಂತಲೂ ಅಂದರು ನಮ್ಮಮ್ಮ, ಪರವಾಗಿಲ್ಲ ಅದೆಲ್ಲ ಯೂಸ್ ಮಾಡಿಲ್ವಲ್ಲ, ಏನಾಗಲ್ಲ ಬಿಡು ಅಂದ್ಬಿಟ್ಟು. ಪ್ರತಿನಿತ್ಯ ಯೂಸ್ ಮಾಡೋ ಅಂಥ ಪಾತ್ರೆಗಳು ಮತ್ತು ನಾನ್ ವೆಜ್ ಅಡುಗೆ ಎಲ್ಲ ಮಾಡುವಾಗೆಲ್ಲ ಯೂಸ್ ಮಾಡಿರ್ತೀವಲ್ಲ, ಅದನ್ನು ಮಾತ್ರ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ ಆ ಒಂದು ಸ್ಪ್ರೇಯಲ್ಲಿ ಈ ಮೇಲ್ಗಡೆ ಏನು ಕಾಣಿಸ್ತಿದೆ, ವುಡನ್ ಮತ್ತು ಈ ಫ್ಯಾನು, ಈ ಥರ ಮೆಟಲ್ ಐಟಮ್ಸ್ಗಳು ನೀಟಾಗಿ ಕ್ಲೀನ್ ಆಗುತ್ತೆ. ಬಟ್ ಈ ಸ್ಟವ್ ಮೇಲೆ ನೋಡಿ ಇದನ್ನು ಅವರು ತೋರಿಸಿದ್ರು ವಿಡಿಯೋದಲ್ಲಿ, ಈ ಥರ ಟೀ ಕಾಫಿ ಎಲ್ಲ ಉಕ್ಕಿರೋದು ಮತ್ತು ಅನ್ನ ಸಾಂಬಾರು ಆ ಥರದ್ದು ಏನಾದರೂ ಉಕ್ಕಿರೋದು, ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ತೋರಿಸಿದ್ರು. ಬಟ್ ನೋಡಿ ನಾನು ಇಲ್ಲಿ ಲೈವಾಗೆ ತೋರಿಸ್ತಿದ್ದೀನಿ, ಅಷ್ಟೇನು ಕ್ಲೀನ್ ಆಗಲಿಲ್ಲ, ಅದು ಹಾಗೇ ಇತ್ತು. ಅದು ಸ್ವಲ್ಪ ಬೇಜಾರಾಯಿತು. ನಾನು ಅಂದ್ಕೊಂಡಿದ್ದೆ ಫುಲ್ ಆ ಥರ ಕ್ಲೀನ್ ಆಗೋದ್ರೆ ಎಷ್ಟು ಈಸಿ ಅಲ್ವಾ ಕ್ಲೀನ್ ಕೆಲಸ ಅಂತ. ಬಟ್ ಅದು ಆ ಥರ ಆಗಲೇ ಇಲ್ಲ. ಫೈನಲಾಗಿ ನಾವು ಪ್ರತಿದಿನ ಹೇಗೆ ತೊಳಿತೀವೋ ಸ್ಟೀಲ್ ನಾರಲ್ಲಿ ಅದೇ ಥರ ಉಜ್ಜಿ ನಾನು ತೊಳ್ಕೊಂಡೆ. ಆವಾಗ ಕಂಪ್ಲೀಟಾಗಿ ನೋಡಿ ಕ್ಲೀನ್ ಆಯಿತು.
ನನಗಂತೂ ಅಡುಗೆ ಮಾಡಬೇಕು ಅಂತ ನಾನು ಕಿಚನ್ಗೆ ಹೋಗ್ತೀನಿ ಅಂದರೆ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಒಂದು ಪ್ರಾಡಕ್ಟ್ ಇಲ್ಲ ಅಂದರೂ ಕೂಡ ನಾನು ಅಡುಗೆ ಮಾಡಿಬಿಡ್ತೀನಿ. ಬಟ್ ನನ್ನ ಸ್ಟವ್ ಮಾತ್ರ ನನಗೆ ಕ್ಲೀನಾಗಿರಬೇಕು. ಯಾಕಂದರೆ ತುಂಬಾ ಇಷ್ಟಪಟ್ಟು ಈ ಒಂದು ನನ್ನ ಫೇವ್ರೆಟ್ ಕಲರ್ ಕಾಂಬಿನೇಷನಲ್ಲಿ ನಾನು ಈ ಒಂದು ಸ್ಟವ್ನ ತಗೊಂಡಿದ್ದು. ಆಲ್ಮೋಸ್ಟ್ 1.5 ವರ್ಷ ಆಯಿತು ಅಂತ ಅಂದ್ಕೊತೀನಿ ತಗೊಂಡು. ಬಟ್ ಏನೂ ಆಗಿಲ್ಲ, ಇನ್ನೂ ತುಂಬಾ ಚೆನ್ನಾಗಿದೆ. ಹಂಗಾಗಿ ಅದನ್ನು ತುಂಬ ನೀಟಾಗಿ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸ್ಟವ್ ಕ್ಲೀನ್ ಆದ ತಕ್ಷಣ ಇವಾಗ ನಾನು ಕಿಚನಲ್ಲಿರೋವಂಥ ಡ್ರಾಯರ್ಸ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೂ ಅಷ್ಟೇ ಆವಾಗವಾಗೆಲ್ಲ ಒರೆಸ್ಕೊತಿರ್ತೀನಿ. ಹಾಗಾಗಿ ನೀಟಾಗೇ ಇದೆ, ತುಂಬ ಜಾಸ್ತಿ ಗಲೀಜೆಲ್ಲ ಏನಾಗಿಲ್ಲ. ಮತ್ತು ಈ ಒಂದು ರ್ಯಾಕು ನಾನು ಬಾಕ್ಸ್ಗಳನ್ನ ಏನು ಜೋಡಿಸ್ಕೊಂಡಿದ್ದೀನಿ ಇದು ಅಷ್ಟೇ ಸ್ವಲ್ಪ ಆವಾಗವಾಗ ಧೂಳು ಆಗ್ತಾ ಇರುತ್ತೆ. ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಮತ್ತು ಕಿಟಕಿ ಎಲ್ಲ ದೊಡ್ಡದಾಗಿರೋದ್ರಿಂದ ಆಗ್ತಾ ಇರುತ್ತೆ ಅಂದ್ಬಿಟ್ಟು ನನಗೆ ಧೂಳನ್ನ ನೋಡಿದ ತಕ್ಷಣ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆವಾಗ ಮಾಡಿದ್ರಾಯ್ತು ಬಿಡು, ನಾಳೆ ಮಾಡಿದ್ರಾಯ್ತು ಬಿಡು ಅಂತ ನಾನು ಅಂದ್ಕೊಳ್ಳೋಕ್ಕೆ ಹೋಗಲ್ಲ. ನಾನು ಒಂದು ಹೊತ್ತು ಊಟ ಇಲ್ಲ ಅಂದರೂ ನಂಗೆ ಪರವಾಗಿಲ್ಲ, ನಂಗೆ ಆದಷ್ಟು ಕ್ಲೀನಾಗಿರಬೇಕು ಕಿಚನ್ನು. ಅದು ಮತ್ತೆ ಯಾಕೆಂದರೆ ಮಕ್ಕಳಿಗೆ ಅಡುಗೆ ಎಲ್ಲ ಮಾಡೋವಂಥ ಜಾಗ ಆದಷ್ಟು ಕ್ಲೀನಾಗಿದ್ದರೆ ಒಳ್ಳೆಯದು ಅಂತ. ಇವತ್ತು ಈ ಒಂದು ಪ್ರಾಡಕ್ಟಿಂದ ನನ್ನ ಒಂದು ಈ ಪಾತ್ರೆ ಚೆನ್ನಾಗಿ ಕ್ಲೀನ್ ಆಯಿತು. ನಾನು ಅದ್ರ ಕತೆನೇ ಮುಗಿದೋಯ್ತು. ಯಾಕಂದರೆ ಒಂದು 2-3 ಸಲ ಈ ಥರ ಆಗಿತ್ತು, ಸೀದೋದಾಗ ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಇವತ್ತು ಕ್ಲೀನ್ ಆಯಿತು, ಖುಷಿ ಆಯಿತು. ಹಾಗೆ ಟಾಯ್ಲೆಟ್ ಕ್ಲೀನರ್ ಕೂಡ ತರಿಸಿದ್ದೆ, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಬಟ್ ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವಾಗ ನೋಡ್ತಿರ್ಬೋದು ಕಿಚನ್ ಕಂಪ್ಲೀಟಾಗಿ ಕ್ಲೀನಾಗಿದೆ. ಮತ್ತು ಇವಾಗ ನಾನು ಇರೋ ಅಂಥ ಅಂದರೆ ಪಾತ್ರೆಗಳಿಗೆಲ್ಲ ಸಾಮಾನ ಫಿಲ್ ಮಾಡಿಕೊಂಡು ಜೋಡಿಸ್ಕೊಳ್ಳೋದು ಅಷ್ಟೇ. ನಮ್ಮದು ಸ್ಟವ್ ಮೇಲ್ಗಡೆ ಈ ಥರ ಒಂದು ಶೆಲ್ಫ್ ಇರೋದ್ರಿಂದ ಅದು ಸ್ವಲ್ಪ ಯಾವತ್ತೋ ಒಂದಿನ ಕುಕ್ಕರಲ್ಲಿ ಪ್ರೆಷರ್ ಬಂದುಬಿಟ್ಟು ಈ ಥರ ಹಾಳಾಗ್ಬಿಟ್ಟಿತ್ತು, ಪೇಂಟ್ ಎಲ್ಲ ಹೋಗ್ಬಿಟ್ಟಿತ್ತು. ಮನೆಯವ್ರಿಗೆ ಹೇಳಿದೆ ಪೇಂಟ್ ತೊಗೊಂಬನ್ನಿ ಹೊಡೆಯೋಣ ಅಂತ. ಅವರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದರು, ಹಂಗಾಗಿ ಆಗಲಿಲ್ಲ. ತಂದರೂ ಕೂಡ ಅದು ಹೊಡೆಯೋದಕ್ಕೂ ಮತ್ತು ಕ್ಲೀನಿಂಗ್ ಎಲ್ಲ ಮಾಡಿದ ಮೇಲೆ ಪೇಂಟ್ ಎಲ್ಲ ಕೆಳಗಡೆ ಎಲ್ಲ ಸೋರಿ ಸುಮ್ಮನೆ ಯಾಕೆ ಅದು ಬೇಡ ಪಜ್ಜಿತಿ ಮಾಡ್ಕೊಳ್ಳೋದು ಅಂತ ಕ್ಲೀನ್ ಮಾಡಬೇಕಾದ್ರೆ ಈ ಒಂದು ವಾಲ್ ಪೇಪರ್ ಸಿಕ್ತು ನನಗೆ. ಇದು ತುಂಬ ದಿನದ ಹಿಂದೆ ನಾನು ಕಿಚನ್ ಮೇಕ್ ಓವರ್ ಮಾಡಬೇಕಾದ್ರೆ ತರಿಸಿದ್ದು. ಅವತ್ತು ಎಲ್ಲೋ ಮರೆತು ಮೇಲೆ ಇಟ್ಬಿಟ್ಟಿದ್ದೀನಿ, ನೋಡೇ ಇಲ್ಲ ನಾನು. ಕ್ಲೀನ್ ಮಾಡಬೇಕಾದ್ರೆ ಸಿಕ್ಕಿತ್ತು, ಹಂಗಾಗಿ ಇದನ್ನೇ ನಾನು ಇವತ್ತು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಟೈಲ್ಸ್ಗೂ ಕೂಡ ಅಂಟಿಸ್ಕೋಬೋದು, ಮತ್ತು ಕೌಂಟರ್ ಟಾಪ್ಗೂ ಕೂಡ ಅಂಟಿಸ್ಬೋದು, ಮತ್ತು ವುಡನ್ ಐಟಮ್ಸ್ ಏನಾದರೂ ಇದೆ ಅಂದರೆ ಅಲ್ಲಿಗೂ ಕೂಡ ಅಂಟಿಸ್ಬೋದು. ಇಲ್ಲ ನಾವು ಯಾವುದಾದ್ರೂ ಒಂದು ವಾಲ್ಗೆ ಹಾಕ್ಕೊತೀವಿ ಅಂದರೂ ಅಲ್ಲಿಗೂ ಕೂಡ ಹಾಕ್ಕೊಬೋದು. ಇದು ಆದಷ್ಟು ಈ ಥರ ಟೈಲ್ಸ್ ಪ್ಯಾಟ್ರನಲ್ಲಿ ಇರೋದ್ರಿಂದ ನಾನು ಇವಾಗ ಇದನ್ನು ಇಲ್ಲಿ ನಮ್ಮದು ಶೆಲ್ಫ್ ಏನಿದೆ ಅಲ್ಲಿಗೆ ಹಾಕ್ಕೊತಿದ್ದೀನಿ. ಪ್ಲಾಸ್ಟಿಕ್ ಪೇಪರ್ ಥರ ಇದೆ ಇದು, ಅಂದರೆ ನೀರೆಲ್ಲ ಹಾಕಿ ಒರೆಸ್ಕೋಬೋದು ಆರಾಮಾಗಿ, ಏನೂ ಆಗಲ್ಲ, ಒದ್ದೆ ಆಗೋದೆಲ್ಲ ಆಗಲ್ಲ. ಪೇಪರ್ ಆ ಥರ ಪ್ಲಾಸ್ಟಿಕ್ ಥರ ಇರೋದ್ರಿಂದ ಒರೆಸ್ಕೊಬೋದು. ಹಂಗಾಗಿ ನೋಡೋಣ ಎಷ್ಟು ದಿನ ಬರುತ್ತೆ ಬರಲಿ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಇದನ್ನು ನಾನು ಸ್ಟಿಕ್ ಮಾಡ್ಕೊತಿದ್ದೀನಿ. ಇದೆಲ್ಲನೂ ಅಷ್ಟೇ ಒಬ್ಬರೇ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ನೋಡ್ತಿರ್ಬೋದು ನನ್ನ ಪಜ್ಜಿತಿ ನೀವು. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಬೇಕಂತ ಕೈ ಇಟ್ಟ ಮೇಲೆ ಹಿಂದೆ ತೆಗಿಯೋ ಮಾತೇ ಇಲ್ಲ. ನನಗಂತೂ ಇವತ್ತು ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ, ನನ್ನ ಕೆಲಸನ ನಾನು ಇವತ್ತು ಮುಗಿಸ್ಲೇಬೇಕಂತ ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೆ. ಇಷ್ಟಿಷ್ಟು ಟೈಮಿಗೆ ಇಷ್ಟಿಷ್ಟು ಕೆಲಸಗಳನ್ನ ಮಾಡ್ಕೊಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಂಗಾಗಿ ನನ್ನ ಒಂದು ಕೆಲಸ ಇವತ್ತು ಕಂಪ್ಲೀಟಾಗಿ ನಾನು ಅಂದ್ಕೊಂಡಿದ್ದ ಥರನೇ ಮುಗೀತು ಅಂತಲೇ ಹೇಳ್ಬೋದು. ಇದು ಕೂಡ ಫೈನಲ್ ಆಯಿತು, ಹೇಗೋ ಮಾಡಿ ಫಿಕ್ಸ್ ಮಾಡಿಕೊಂಡೆ. ಕಿಚನ್ ಕ್ಲೀನ್ ಆದಮೇಲೆ ಈಗ ಮತ್ತೆ ನಮ್ಮ ರೂಮ್ಗೆ ಬಂದೆ. ಇಲ್ಲಿ ಕಿಟಕಿ ದೊಡ್ಡದಾಗಿದೆ ಸ್ವಲ್ಪ, ಹಂಗಾಗಿ ಅದನ್ನು ಕೂಡ ಅವಾಗವಾಗ ಒರೆಸ್ಕೊತಿರ್ತೀನಿ. ಮತ್ತು ಇವಾಗ ಡೀಪ್ ಕ್ಲೀನ್ ಮಾಡ್ತಿರೋದ್ರಿಂದ ಎಲ್ಲದನ್ನು ಕೂಡ ಒಂದೊಂದು ಸಲ ಮತ್ತೆ ಮಾಡ್ಕೊಂಬಿಡೋಣ ಅಂತ. ಅಷ್ಟರಲ್ಲಿ ಮಕ್ಕಳು ಕೂಡ ಬಂದರು ಸ್ಕೂಲಿಂದ, ಅವ್ರಿಗೂ ಕೂಡ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ಇದೆಲ್ಲ ಕೊಟ್ಟು ನನ್ನ ಕೆಲಸನ ನಾನು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಅವಾಗಲೂ ಅಷ್ಟೇ ಸಂಜೆ ಆಗೋ ಅಷ್ಟರಲ್ಲಿ ಮೂಡೇ ಹೊರಟೋಗಿತ್ತು, ಏನಪ್ಪ ಮಾಡೋದು. ಮತ್ತು ಕುತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಮತ್ತು ಕೆಲಸಗಳಿನ್ನೂ ಕರಿತಾ ಇರುತ್ತಲ್ಲ, ಎಲ್ಲ ಹಾಲಲ್ಲೆಲ್ಲ ಹಂಗೇನೆ ಇತ್ತು. ಹಂಗಾಗಿ ಏನು ಮಾಡೋದು ಅಂತ ಟೆನ್ಷನ್ ಆಗ್ತಿತ್ತು. ಮತ್ತು ನಾನು ಅಜ್ಜಿಗೆ ಫೋನ್ ಮಾಡಿದೆ, ಅವರು ಬರ್ತೀನಿ ಅಂತಂದರು. ಅವರು ಕೂಡ ಎಷ್ಟೊಂದು ಸಲ ನಾನು ಕ್ಲೀನ್ ಮಾಡಬೇಕಾದ್ರೆ ಅಜ್ಜಿ ಹೆಲ್ಪ್ ಮಾಡ್ತಿದ್ರು ಪ್ರತಿ ಸಲ. ಬಟ್ ಈಗ ಅವರು ಕೂಡ ಮನೇನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಿದ್ದಾರೆ, ಹಂಗಾಗಿ ಅವ್ರು ಅಲ್ಲಿ ಬ್ಯುಸಿ ಇದ್ದರು. ಹಂಗಾಗಿ ಬರೋಕ್ಕಾಗಲ್ಲ ಅಂತ ಅಂದಿದ್ರು ಫಸ್ಟು. ಮತ್ತೆ ಹೇಳಿದೆ ನನ್ನ ಕೈಲಿ ಆಗ್ತಾನೇ ಇಲ್ಲ, ಯಾಕೆಂದರೆ ಒಬ್ಬಳೇ ಬೇರೆ ಕೆಲಸ ಮಾಡ್ತಿದ್ನಲ್ಲ ಬೆಳಿಗ್ಗೆಯಿಂದ, ಸ್ವಲ್ಪ ಬೇಜಾರಾಗ್ತಿತ್ತು. ಮತ್ತು ವೀಡಿಯೋ ಕೂಡ ಮಾಡ್ತಿದ್ರಿಂದ ನನ್ನ ಮೊಬೈಲಲ್ಲಿ ಆಡಾದರೂ ಹಾಕೊಳ್ಳೋಣ
ಹಾಕೊಳ್ಳೋಣ ಅಂದ್ಕೊಂಡ್ರೆ ವೀಡಿಯೋ ಬೇರೆ ಮಾಡ್ತಾಯಿದ್ದೀನಿ, ಹಾಡನ್ನೂ ಕೂಡ ಹಾಕೋಕ್ಕಾಗಲ್ಲ. ಟಿ ವಿಲಿ ಹಾಡು ಹಾಕೋಣ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಏನಾದರೂ ಸ್ವಲ್ಪ ಬಂತು ಅಂದರೆ ಹಿಂಸೆ ಆಗುತ್ತೆ. ಈ ಥರ ಏನಾದರೂ ಇದ್ದೇ ಇರುತ್ತಲ್ವ. ಅಷ್ಟರಲ್ಲಿ ಅಜ್ಜಿ ಕೂಡ ಬಂದರು. ನೀವು ಕೆಲಸ ಮಾಡಿದ್ರು ಪರವಾಗಿಲ್ಲ, ನನ್ನ ಜೊತೆಗೆ ಒಂದು ಸ್ವಲ್ಪ ಮಾತಾಡ್ಕೊಂಡಾದರೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬನ್ನಿ ಅಂತ ಕರೆದೆ. ಬಂದರು ಪಾಪ. ಬಂದ ತಕ್ಷಣ ನಿಜವಾಗ್ಲೂ ಅವರು ಅಷ್ಟೇ ಈ ಥರದ್ದೆಲ್ಲ ಕೆಲಸಗಳು ತುಂಬಾ ನೀಟಾಗಿ ಮಾಡ್ತಾರೆ. ಎಲ್ಲ ಬಾಕ್ಸ್ಗಳೆಲ್ಲ ತಂದಿಟ್ಟಿದ್ದೆ ನಾನು, ಅದಕ್ಕೀಗ ಐಟಮ್ಸ್ ಎಲ್ಲ ಫಿಲ್ ಮಾಡಿ ಕೊಡ್ತಿದ್ದಾರೆ. ಇದು ಮೊನ್ನೆ ಡಿಮಾರ್ಟಿಂದ ತಂದಿದ್ದೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ ನಾನು, ಕ್ಲೀನ್ ಮಾಡಿದ ಮೇಲೆ ಒಟ್ಟಿಗೆ ಜೋಡಿಸ್ಕೊಳ್ಳೋಣ ಅಂತ. ಅದನ್ನೀಗ ನಾನು ಮತ್ತು ಅಜ್ಜಿ ಸೇರಿಕೊಂಡು ಎಲ್ಲ ಫಿಲ್ ಮಾಡ್ಕೊತಿದ್ದೀವಿ. ನೋಡಿ, ನಮ್ಮ ಕಿಚನ್ ಫುಲ್ಲು ಈಗ ಹಾಲಿಗೆ ಶಿಫ್ಟ್ ಆಗಿದೆ. ಎಲ್ಲ ಸಾಮಾನುಗಳನ್ನ ಜೋಡಿಸ್ಕೊಂಡಿದ್ದಾದಮೇಲೆ ಇಲ್ಲಿರೋ ಅಂಥ ಐಟಮ್ಸ್ ಎಲ್ಲ ಕಿಚನ್ಗೆ ಹೋಗುತ್ತೆ. ಫೈನಲಾಗಿ ನಾನು ಹಾಲನ್ನ ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ಮಕ್ಕಳು ಏನಾದರೂ ಓದ್ಕೋಬೇಕು ಮತ್ತು ಮಲ್ಕೊಳ್ಳೋದು ಏನಾದ್ರು ಇತ್ತಂದರೆ ಮತ್ತು ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ರೂಮು ನಾನು ಮೆಸ್ಸಿ ಮಾಡಿಕೊಂಡ್ರೆ ಒಂಥರ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಫಸ್ಟು ರೂಮ್ಗಳನ್ನ ನಾನು ಕ್ಲೀನ್ ಮಾಡಿಕೊಂಡು ಆಮೇಲೆ ಇವಾಗ ಲಾಸ್ಟಿಗೆ ನಾನು ಹಾಲನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದೇ ಥರನೇ ಆಯಿತು. ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಅದಕ್ಕೆ ಐಟಮ್ಸ್ಗಳೆಲ್ಲ ಫಿಲ್ ಮಾಡೋದೇ ಒಂಥರ ಖುಷಿ ಅಲ್ವಾ. ಅದರಲ್ಲೂ ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸ್ ಇರೋದ್ರಿಂದ ಎಲ್ಲದೂ ಕೂಡ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ. ನಮ್ಮ ಅಜ್ಜಿ ಬೈತಿದ್ರು, ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಏನಕ್ಕೆ ಇಟ್ಕೊಂಡಿದ್ಯಾ, ಸ್ಟೀಲ್ ಬಾಕ್ಸ್ ಇಡು ಅಂತ. ಬಟ್ ಇವಾಗ ಅವ್ರಿಗೂ ಅನಿಸಿದೆ ಎಲ್ಲಿದೆ ಐಟಮ್ಮು, ಏನಿಲ್ಲ, ಏನು ತರಬೇಕು ಅನ್ನೋದೆಲ್ಲ ಇವಾಗ ನೀಟಾಗಿ ಗೊತ್ತಾಗುತ್ತೆ. ಇರಲಿ ಬಿಡು, ಪರವಾಗಿಲ್ಲ, ನಿನ್ಗೆ ಈಸಿ ಆಗುತ್ತೆ ಅಂತ ಈಗ ಅವರು ಸುಮ್ಮನೆ ಆಗಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಾನು ಈ ಬಾಕ್ಸ್ಗಳನ್ನ ತಂದಾಗ ಬೈತಿದ್ರು, ಪ್ಲಾಸ್ಟಿಕ್ ಬಾಕ್ಸ್ಗಳು ಏನು ಚೆನ್ನಾಗಿರುತ್ತೆ, ಸ್ಟೀಲಲ್ಲಿ ಇಟ್ಕೊಳ್ಳೋದು ಬಿಟ್ಟು ಅಂತ ಅಂತಿದ್ರು. ಬಟ್ ಈಗ ಒಪ್ಕೊಂಡು ಸುಮ್ಮನೆ ಆಗಿದ್ದಾರೆ. ಅದೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾದಮೇಲೆ ನನ್ನ ಸ್ಟವ್ ಪಕ್ಕ ಇಲ್ಲಿ ಮೇಯ್ನಾಗಿ ಅರ್ಜೆಂಟ್ಗೆ ಬೇಕಾಗಿರೋ ಅಂಥದ್ದು ಉಪ್ಪು, ಮತ್ತು ನಾವು ಕಾಫಿ ಟೀ ಜಾಸ್ತಿ ಏನು ಯೂಸ್ ಮಾಡಲ್ಲ, ಯಾರಾದರೂ ಬಂದಾಗ ಮಾಡ್ತೀವಿ ಅಷ್ಟೇ. ನಮಗೆ ಅಂತ ಪ್ರತಿದಿನ ನಾವೇನು ಯೂಸ್ ಮಾಡಲ್ಲ. ಅದನ್ನೆಲ್ಲ ಹತ್ರದಲ್ಲಿ ಇರಲಿ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಒಂದು ರ್ಯಾಕ್ನ ನಾನು ಯೂಸ್ ಮಾಡ್ತೀನಿ. ಇದು ಎಲ್ಲ ನಾನು ಕಿಚನ್ ಮೇಕ್ ಓವರ್ ಮಾಡಿದಾಗ ತರಿಸಿದಂಥದ್ದು. ಇದರ ಎಡ್ಜಸ್ ಎಲ್ಲ ತುಂಬಾ ಶಾರ್ಪ್ ಆಗಿರುತ್ತೆ. ಒಂದು ಓಪನ್ ಆಗಿದೆ, ನೀವು ನೋಡ್ತಿರ್ಬೋದು. ಹಂಗಾಗಿ ಎಮ್-ಸೀಲ್ನ ಹಾಕಿ ನಾನು ಈ ಥರ ಅಂಟಿಸ್ಕೊಂಡಿದ್ದೀನಿ. ಯಾಕಂದರೆ ಈ ಐಟಮ್ಗಳೇನಾದ್ರು ಎತ್ಕೊಳ್ಳೋಕೆ ಹೋದಾಗ ನನ್ನ ಕೈ ಕೂಡ ಒಂದು 2-3 ಸಲ ಕಟ್ಟಾಗ್ಬಿಟ್ಟಿತ್ತು. ಅಂದರೆ ಸ್ವಲ್ಪ ಲೈಟಾಗಿ ಸ್ಕಿನ್ ಎಲ್ಲ ಕಟ್ಟಾಗ್ಬಿಟ್ಟಿತ್ತು. ಹಂಗಾಗಿ ಬೇಡ, ಇದು ಯಾಕೋ ಸರಿ ಹೋಗಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರ ಐಡಿಯಾ ಇದು. ಎಮ್-ಸೀಲ್ನ ಹಾಕ್ಬಿಟ್ಟು ಈ ಥರ ಅಂಟಿಸ್ಕೊಂಡಿದ್ದೆ. ಬಟ್ ಅದರಲ್ಲಿ ಒಂದೇ ಒಂದು ಬಿದ್ದೋಗಿತ್ತು, ಮತ್ತು ಅದನ್ನು ಹಾಕ್ಕೋಬೇಕು. ಫೈನಲಾಗಿ ಅದು ಕೂಡ ಅರೇಂಜ್ ಆಯಿತು. ಮತ್ತು ಈ ಲೀಫ್ ಎಲ್ಲ ಸ್ವಲ್ಪ ಏರುಪೇರು ಆಗಿತ್ತಲ್ಲ, ಅದನ್ನು ಕೂಡ ಫೈನಲಾಗಿ ಸೆಟ್ ಮಾಡಿಕೊಂಡೆ. ಬಾಕ್ಸ್ಗಳು ಕೂಡ ಎಲ್ಲ ಕ್ಲೀನ್ ಆಯಿತು. ಎಕ್ಸ್ಟ್ರಾ ಇರೋ ಅಂಥ ಐಟಮ್ಸ್ಗಳನ್ನೆಲ್ಲ ಬಾಕ್ಸಲ್ಲಿ ಫಿಲ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಜೋಡಿಸ್ಕೊತೀನಿ. ಫೈನಲಾಗಿ ಈ ಥರ ಲೈಟ್ ಹಾಕೋದಕ್ಕಂತೂ ನಾನಂತೂ ವೆಯ್ಟ್ ಮಾಡ್ತಿದ್ದೆ ಅಂತಲೇ ಹೇಳ್ಬೋದು. ಫೈನಲಾಗಿ ಕಿಚನ್ ಕಂಪ್ಲೀಟಾಗಿ ಸೆಟಪ್ ಆಯಿತು. ಅದಾದಮೇಲೆ ನಮ್ಮ ರೂಮಲ್ಲಿ ಇದ್ದಂಥ ವಾಲ್ಪೇಪರ್ ಕೂಡ ಸ್ವಲ್ಪ ಹಾಳಾಗಿತ್ತು. ಅಂದರೆ ಸೈಡಲ್ಲೆಲ್ಲ ಎಡ್ಜಸ್ ಎದ್ದು ಬರ್ತಿತ್ತು. ಅದೊಂಥರ ಹಿಂಸೆ ಅನಿಸ್ತಿತ್ತು ಅದನ್ನು ನೋಡಿದಾಗೆಲ್ಲ ನನಗೆ. ಹಾಗಾಗಿ ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಡೋಣ, ಇವತ್ತು ಬೇರೆದು ಹಾಕೋಣ ಅಂತ ಅಂದ್ಕೊಂಡು ಇವತ್ತು ಈ ಒಂದು ವಾಲ್ಪೇಪರ್ನ ಹಾಕ್ತಾಯಿದ್ದೀನಿ. ಇದು ಕೂಡ ಇತ್ತು ಮನೆಯಲ್ಲೇ, ನಾನು ಹೇಳಿದೆಲ್ಲ ಆಗಲೇ ಮನೆ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು ಅಂತ. ಹಂಗಾಗಿ ಅದನ್ನು ಕೂಡ ಹಾಕ್ಕೊಂಡೆ. ನೋಡಿ, ಹಾಕಿದ ಮೇಲೆ ರೂಮಲ್ಲಿ ಲೈಟ್ ಕೂಡ ಜಾಸ್ತಿ ಆಯಿತು, ಬೆಳಕು ಕೂಡ ಸ್ವಲ್ಪ ಜಾಸ್ತಿ ಆಯಿತು. ಹಾಗೆ ಏನೋ ಒಂಥರ ಖುಷಿ, ಈ ಥರ ಸಣ್ಣ ಪುಟ್ಟ ಚೇಂಜಸ್ನ ಮಾಡ್ತಾಯಿದ್ರೆ ಅವಾಗವಾಗ ಮನಸ್ಸಿಗೂ ಕೂಡ ಒಂಥರ ನಮಗೂ ಖುಷಿ ಅಂತ ಅನಿಸುತ್ತೆ. ಮನೆ ದೊಡ್ಡದಾಗಿದ್ದರೆ ಫರ್ನಿಚರ್ನ ಆ ಕಡೆ ಈ ಕಡೆ ಎಲ್ಲ ಹಾಕ್ಕೋಬೋದು. ಬಟ್ ನಮಗೆ ಇರೋ ಅಂಥ ಜಾಗಕ್ಕೆ ಎಲ್ಲ ಐಟಮ್ಗಳು ಕರೆಕ್ಟಾಗಿ ಸೆಟ್ ಆಗಿಬಿಟ್ಟಿದೆ. ಹಂಗಾಗಿ ಅದನ್ನೆಲ್ಲ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಆದಷ್ಟು ಆವಾಗವಾಗ ಸ್ಕ್ರೀನ್ಗಳು, ಬೆಡ್ ಸ್ಪ್ರೆಡ್ಗಳು ಮತ್ತು ಈ ಥರ ವಾಲ್ ಸ್ಟಿಕ್ಕರ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಅದು ನನಗೊಂಥರ ಖುಷಿ ಕೊಡುತ್ತೆ. ಹಾಗಾಗಿ ಅದನ್ನು ನಾನು ಮಾಡ್ಕೊತೀನಿ. ಈಗ ಲಾಸ್ಟಲ್ಲಿ ಮಗಂದು ಬಟ್ಟೆಗಳನ್ನ ಫೋಲ್ಡ್ ಮಾಡ್ತಾಯಿದ್ದೀನಿ. ಕೆಲವೊಂದು ಬಟ್ಟೆಗಳನ್ನೆಲ್ಲ ಆಗದೆ ಇರೋದನ್ನೆಲ್ಲ ತೆಗೆದು ಅವನಿಗೆ ಯಾವುದು ಇವಾಗ ಆಗುತ್ತೆ ಅದನ್ನಷ್ಟೇ ಎತ್ತಿಟ್ಕೊತಾ ಇದ್ದೀನಿ. ಮಕ್ಕಳು ಬಟ್ಟೆ ಅಂತೂ ಎಷ್ಟಿದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ಹಾಗೆ ಈ ಥರ ಮಡ್ಚಿಡಬೇಕಾದ್ರೆ ಯಾಕಾದರೂ ಇಷ್ಟೊಂದು ಬಟ್ಟೆ ಇದಾವೆ ಅಂತ ಕೂಡ ಅನಿಸುತ್ತೆ. ಬಟ್ಟೆಗಳೆಲ್ಲ ಎತ್ತಿಟ್ಕೊಂಡಿದ್ದಾದಮೇಲೆ ಫೈನಲಾಗಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಅದನ್ನು ವಾಶ್ಗೆ ಹಾಕಿ ಈ ಒಂದು ಬೆಡ್ ಸ್ಪ್ರೆಡ್ನ ಹಾಕ್ತಾಯಿದ್ದೀನಿ. ಕಾಟನ್ ಬೆಡ್ ಸ್ಪ್ರೆಡ್ನೇ ಆದಷ್ಟು ಯೂಸ್ ಮಾಡ್ತೀನಿ. ಬಟ್ ಮಕ್ಕಳಿಗೆ ಕಾಟನಲ್ಲಿ ಅವ್ರಿಗೆ ಇಷ್ಟ ಆಗೋವಂಥ ಕಾರ್ಟೂನ್ಸ್ ಎಲ್ಲ ತುಂಬ ಕಮ್ಮಿ ಸಿಗೋದು. ಹಂಗಾಗಿ ಅವ್ರಿಗೆ ಇಷ್ಟ ಆಗೋವಂಥ ಬೆಡ್ ಸ್ಪ್ರೆಡ್ನ ಅವರ ರೂಮಲ್ಲಿ ಹಾಕಿದ್ದೀನಿ, ತೋರಿಸ್ತೀನಿ ಅದನ್ನು ಕೂಡ. ಫೈನಲಾಗಿ ಈ ಥರ ರೆಡಿ ಆದಮೇಲೆ ಏನೋ ಒಂಥರ ಸಮಾಧಾನ. ಇನ್ನೇನು ಒಂದು ಆಲ್ಮೋಸ್ಟ್ ಒಂದು 80% ಕೆಲಸ ಮುಗ್ದಂಗೆ. ಫೈನಲಾಗಿ ಇನ್ನು ಚಿಕ್ಕ ಪುಟ್ಟ ಒಂದು ಕೆಲಸಗಳನ್ನ ಮಾಡ್ಕೋಬೇಕು. ಅಂದರೆ ಹಾಲನ್ನ ಕ್ಲೀನ್ ಮಾಡ್ಕೋಬೇಕು ಫೈನಲಾಗಿ ನಾನು.
ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಯಾಕಂದರೆ ತುಂಬಾ ಲೆಂತಿ ಆಗಿತ್ತು. ಆಲ್ಮೋಸ್ಟ್ ಈ ವಿಡಿಯೋ ನಾನು ಎಡಿಟ್ ಮಾಡೋದಕ್ಕೆ ಒಂದು 2 to 3 ಅವರ್ಸ್ ಸ್ಪೆಂಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ವಿಡಿಯೋ ಎಡಿಟಿಗೆ ತಗೊಂಡಾಗ 1 ಗಂಟೆ ವಿಡಿಯೋ ಇತ್ತು. ಒಂದು ಕಂಪ್ಲೀಟ್ ದಿನದ ವಿಡಿಯೋನ ಶೂಟ್ ಮಾಡಿರೋದ್ರಿಂದ 1 ಅವರ್ ಇತ್ತು. ಅದನ್ನು ನಾನು 35 ಮಿನಿಟ್ಸ್ಗೆ ಮಾಡಿದ್ದೀನಿ. ತುಂಬಾ ಕಷ್ಟ ಆಯಿತು ಎಡಿಟ್ ಮಾಡೋದು, ಮತ್ತು ವಾಯ್ಸ್ ಓವರ್ ಕೊಡೋದೆಲ್ಲ, ಮತ್ತು ಕ್ಲೀನಿಂಗ್ ಮಾಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಅಂತಲೇ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಇರಲಿ ಈ ಥರದ್ದು ಒಂದು ವಿಡಿಯೋ. ಅಂದರೆ ಕೆಲವರೆಲ್ಲ ಅಂದ್ಕೊತಾರೆ ಬರೀ ಹೊರಗಡೆ ಕೆಲಸ ಅದು ಇದನ್ನೇ ತೋರಿಸ್ತಿರ್ತೀವಿ. ನಮಗೂ ಮನೆ ಚೆನ್ನಾಗಿರಬೇಕು, ನಮ್ಮ ನಾವಿರೋವಂಥ ವಾತಾವರಣ ಚೆನ್ನಾಗಿರ್ಬೇಕು ಅಂತ ನಮಗೂ ಕೂಡ ಆಸೆ ಇರುತ್ತೆ ಅಲ್ವಾ. ಅದಕ್ಕೋಸ್ಕರನೂ ಕೂಡ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ಹೆಣ್ಮಕ್ಳಿಗೆ ಯಾರಿಗೆ ತಾನೇ ಮನೆ ಚೆನ್ನಾಗಿರಬೇಕು ಅಂತ ಇಷ್ಟ ಇರಲ್ಲ ಅಲ್ವಾ. ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ. ಅದೇ ಥರ ನನಗೂ ಕೂಡ ಈ ಒಂದು ತೋರಣನ ತಂದು ಆಲ್ಮೋಸ್ಟ್ ಒಂದು 3 months ಮೇಲೆ ಆಗೋಗಿತ್ತು. ಬಟ್ ನಾನು ಇದನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನವೇ ಹಾಕ್ಬೇಕಂತ ಎತ್ತಿಟ್ಕೊಂಡಿದ್ದೆ. ಹಂಗಾಗಿ ಈಗ ಆ ಒಂದು ದಿನ ಕೂಡ ಬಂದಿರೋದ್ರಿಂದ ಅದನ್ನು ಕೆಳಗಡೆ ತೆಗೆದೆ. ಸ್ವಲ್ಪ ಹುಳಗಳೆಲ್ಲ ಆಗ್ಬಿಟ್ಟಿತ್ತು. ಅದನ್ನು ಯೂಸ್ ಮಾಡೋಕ್ಕೆ ಮುಂಚೆ ಭತ್ತದ ತೋರಣನ ಹಿಂದಿನ ದಿನ ನೀರಲ್ಲಿ ನೆನೆಸಿ ಇಡಬೇಕು. ಆಮೇಲೆ ನೆಕ್ಸ್ಟ್ ಡೇಗೆ ಯೂಸ್ ಮಾಡಬೇಕು, ಆವಾಗ ಭತ್ತಗಳು ಬೀಳಲ್ಲ. ಹಂಗಾಗಿ ನಾನು ಕೂಡ ಅದನ್ನು ತಗೊಂಡೋಗಿ ನೆನೆಸಿಟ್ಟು ಬಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಅದಾದಮೇಲೆ ಕಂಪ್ಲೀಟಾಗಿ ನಮ್ಮದು ಕಿಚನ್ ಮತ್ತು ರೂಮ್ಸ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಹಾಲ್ನ ಕ್ಲೀನ್ ಮಾಡೋ ಅಂಥ ಟೈಮು. ಆಲ್ಮೋಸ್ಟ್ ಟೈಮ್ ಎಲ್ಲ ಬಂದು 10 ಮೇಲೆ ಆಗೋಗಿತ್ತು. ನಾನು ಹಾಲ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಗೋಷ್ಟರಲ್ಲಿ ಮಕ್ಕಳಿಗೆಲ್ಲ ಊಟ ಎಲ್ಲ ಮಾಡಿ ಮುಗಿಸಿ ನಮ್ಮದು ಕೂಡ ಊಟ ಎಲ್ಲ ಆಯಿತು. ಇವತ್ತು ಮುಗಿಸ್ಲೇಬೇಕು. ಮತ್ತು ನೆಕ್ಸ್ಟ್ ಡೇ ಶುಕ್ರವಾರ ಇತ್ತು. ನೆಕ್ಸ್ಟ್ ಶುಕ್ರವಾರ ದಿನ ಧೂಳು ತೆಗಿಯೋದು ಮತ್ತು ಈ ಥರ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಬಾರ್ದು. ಆಷಾಢ ಶುಕ್ರವಾರ ಆಗಿರೋದ್ರಿಂದ ನೆಕ್ಸ್ಟ್ ಡೇಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ದೇವ್ರ ಮನೆಗೂ ಕೂಡ ಇವತ್ತೇ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಟೈಮ್ ಸಾಕಾಗಲೇ ಇಲ್ಲ. ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ನಾಳೆನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇಷ್ಟು ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 ಗಂಟೆ ಆಗೋಗಿತ್ತು. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ. ನಿದ್ದೆನೂ ಕೂಡ ಇಂಪಾರ್ಟೆಂಟ್ ಅಲ್ವಾ. ನಿದ್ದೆಗೆಟ್ಟು ಮಾಡೋ ಅಂಥದ್ದೇನು ಅಂದ್ಬಿಟ್ಟು ಮನೆಯವ್ರು ಹೇಳ್ತಿದ್ರು. ಹಂಗಾಗಿ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ, ಇನ್ನೂ 1 ದಿನ ಟೈಮ್ ಇದೆ. ಶನಿವಾರ ನಮ್ಮ ಮನೆಯಲ್ಲಿ ಪೂಜೆ ಇದ್ದಿದ್ದು. ಹಂಗಾಗಿ ಗುರುವಾರ ಇಷ್ಟು ಕೆಲಸಗಳನ್ನ ನಾನು ಮುಗಿಸ್ಕೊಂಡೆ. ನೆಕ್ಸ್ಟ್ ಡೇ ಒಂದು ಸ್ವಲ್ಪ ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ತಂದು ಅರೇಂಜ್ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಹಾಗೆ ಹೊಸ್ದಾಗಿ ಒಂದು ಸ್ವಲ್ಪ ಸ್ಕ್ರೀನ್ಗಳನ್ನೂ ಕೂಡ ಎಲ್ಲ ತಂದಿದ್ದೆ, ಅದನ್ನು ಎಲ್ಲ ಹಾಕ್ತಾಯಿದ್ದೀನಿ. ಈಗ ಏನೋ ಒಂಥರ ಖುಷಿ ಆಗುತ್ತೆ. ಫೈನಲಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದ ಮೇಲೆ ಈ ಥರ ಸೋಫಾ ಕವರ್ಸು, ಬೆಡ್ ಸ್ಪ್ರೆಡ್ಡು ಮತ್ತು ಸ್ಕ್ರೀನ್ಗಳೆಲ್ಲ ಚೇಂಜ್ ಮಾಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ. ಲಾಸ್ಟ್ ಟೈಮು ನಾನೊಂದು ಪ್ಲೈನಲ್ಲಿ ಹಾಕಿದ್ದೆ ಸ್ಕ್ರೀನು. ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂದ್ಬಿಟ್ಟು ಈ ಥರ ಪ್ರಿಂಟಲ್ಲಿ ತರಿಸಿದ್ದೆ. ಯಾಕಂದರೆ ಒಂದೇ ಥರನೂ ಇರಬಾರ್ದಲ್ವ, ಆವಾಗವಾಗ ಈ ಥರ ಚಿಕ್ಕ ಪುಟ್ಟ ಚೇಂಜಸ್ನ ಮಾಡ್ತಾ ಇರಬೇಕು. ಹಂಗಾಗಿ ಈ ಒಂದು ಸೋಫಾ ಕವರು ಲಾಸ್ಟ್ ಇಯರು ನಾನು ಮನೆಯಲ್ಲಿ ಲಾಸ್ಟ್ ಟೈಮ್ ಮನೆ ಕ್ಲೀನ್ ಮಾಡಿದಾಗ ತಂದಿದ್ದೆ. ಹಂಗಾಗಿ ಇದನ್ನು ಏನಾದರೂ ಫಂಕ್ಷನ್ಗಳ ಟೈಮಲ್ಲಿ ಆ ಥರದಲ್ಲಿ ಇದ್ದಾಗ ಮಾತ್ರ ಹಾಕ್ತೀನಿ. ನಾರ್ಮಲಾಗಿ ಡೈಲಿ ಬೇರೆದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಪ್ರತಿದಿನ ಹಾಕಿದ್ರೆ ಬೇಗ ಹಾಳಾಗುತ್ತೆ. ಹಂಗಾಗಿ ಈಗ ನೆಕ್ಸ್ಟ್ ಡೇಗೂ ಪೂಜೆ ಎಲ್ಲ ಇದೆಯಲ್ಲ ಅಂದ್ಬಿಟ್ಟು ಹಾಕೋಣ ಅಂತ ಅದನ್ನು ಕೂಡ ಹಾಕ್ಕೊಂಡೆ. ಹಾಗೆ ಸ್ಕ್ರೀನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೆಟ್ ಆಯಿತು ಫೈನಲಾಗಿ ನಾನು ಅಂದ್ಕೊಂಡಿದ್ದ ಥರನೇ. ಹಾಗೆ ಮಕ್ಕಳ ರೂಮ್ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಫೈನಲಾಗಿ ಈ ಥರ ಸೆಟ್ ಮಾಡಿದೆ. ಬೇಡದೇ ಇರೋದಂಥದ್ದೆಲ್ಲ ಹೊರಗಡೆ ತೆಗ್ದಾಕಿ ಏನಿದೆ ಅದನ್ನು ಅಷ್ಟು ನೀಟಾಗಿ ಅರೇಂಜ್ ಮಾಡಿಕೊಟ್ಟೆ. ಇವತ್ತು ವಿಡಿಯೋ ಇದು ಕ್ಲಿಪ್ಪಿಂಗು ಸೆಂಟರಲ್ಲಿ ಹಾಕೋದು ಮಿಸ್ ಆಗಿತ್ತು. ಮತ್ತೆ ವಾಯ್ಸ್ ಓವರ್ ಕೊಡೋದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಫ್ರಿಡ್ಜನ್ನ ರೂಮಿಗೆ ಶಿಫ್ಟ್ ಮಾಡಿದ್ವಿ. ನಾನು ಅಂದ್ಕೊಂಡಿದ್ದ ಥರನೇ ಅದು ಕೂಡ ಸೆಟ್ ಆಯಿತು. ಮತ್ತು ನನ್ನ ಮಿಷಿನ್ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಗಳಂದರೆ ನಾಳೆ ಪೂಜೆಗೆ ಬೇಕಾಗಿರೋಂಥ ಒಂದಷ್ಟು ಐಟಮ್ಗಳೆಲ್ಲ ತಂದಿದ್ವಲ್ಲ ಅದನ್ನು ಕೂಡ ಎಲ್ಲ ಅಲ್ಲಿ ಸದ್ಯಕ್ಕೆ ಇಟ್ಟಿದ್ದೀನಿ. ಇಷ್ಟು ಕೆಲಸನ ಮುಗಿಸೋ ಅಷ್ಟರಲ್ಲಿ ಟೈಮ್ ನೋಡ್ಬೋದು 12:45 ಆಗಿತ್ತು. ಟೈಮ್ ಆದರೂ ಪರವಾಗಿಲ್ಲ, ಇವತ್ತು ನಾನು ಅಂದ್ಕೊಂಡಿದ್ದಂಥ ಎಲ್ಲ ಕೆಲಸ ಮುಗೀತಲ್ಲ ಕಂಪ್ಲೀಟಾಗಿ ಅಂತ ಖುಷಿ ಆಯಿತು. ಹಾಗೆ ಮೇನ್ ಬಂದು ನನ್ನ ಕಿಚನ್ ನೋಡಿದ್ರೆ ನನಗಂತೂ ಬೆಳಗ್ಗೆಯಿಂದ ಟಯರ್ಡ್ ಆಗಿರೋದೆಲ್ಲ ಮರ್ತೇ ಹೋಗುತ್ತೆ. ಫೈನಲಾಗಿ ನನ್ನ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ನೆಕ್ಸ್ಟ್ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕಷ್ಟೇ. ಅದನ್ನು ನೆಕ್ಸ್ಟ್ ಡೇ ನಾನು ಮಾಡ್ಕೊತೀನಿ. ವಿಡಿಯೋ ನೋಡ್ತಾ ಇರೋವಂಥ ಹೆಣ್ಮಕ್ಳಿಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ನನ್ನ ವಿಡಿಯೋಗೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಮನೆ ಎಷ್ಟು ದೊಡ್ಡದಿದ್ರೂ ಪರವಾಗಿಲ್ಲ, ಚಿಕ್ಕದಿದ್ರೂ ಪರವಾಗಿಲ್ಲ, ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಆವಾಗ ನಮ್ಗೆ ಮನಸ್ಸು ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.